Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewelers, Dharani Electronics, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೂರದರ್ಶನದಲ್ಲಿ ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನ ದರ್ಶಿಸುತ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಹಾಗೆ ಭರತನಾಟ್ಯದ ತಕಧಿಮಿ ತಕಜನು ಎಂಬ ತಾಳಕ್ಕೆ ಕುಳಿತುಕೊಂಡಲ್ಲಿಯೇ ತಲೆದೂಗಿಸಲು ಸನ್ನದ್ಧರಾಗಿರುವಂತಹ ಪ್ರೇಕ್ಷಕರಿಗೆ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸ್ತಾ ಇರುವ ಡೈಜಿ ವರ್ಲ್ಡ್ ನಟನಂ ಪವರ್ಡ್ ಬೈ ಕರ್ನಾಟಕ ಬ್ಯಾಂಕ್, co-sponsors Dakshin Tea, Nutan Cloth Center, Lexa Lighting, Bhatt and Bhatt, Popular Sweets Putturu, SG Pure ಮಸಾಲೆಗಳು ಪುತ್ತೂರು ಹಾಗೂ ಆದರ್ಶ್ ಕ್ಯಾಟರರ್ಸ್ ಬಂಟ್ವಾಳ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಇದೀಗ ಹೊಸ ಸಂಚಿಕೆಗೆ ನಾವೆಲ್ಲರೂ ಎದುರಾಗಿದ್ದೇವೆ. ಮತ್ತಷ್ಟು ಪ್ರಸ್ತುತಿಗಳು, ಮತ್ತಷ್ಟು ಸ್ಪರ್ಧಿಗಳು. ಇವತ್ತು ನಮ್ಮ ಜೊತೆ ಆಗ್ಲಿಕ್ಕಿರುವ ಈ 4 ಕಂಟೆಸ್ಟೆಂಟ್ಗಳು ಯಾವ ದೇವರ ನಾಮದ ಜೊತೆ ನಮ್ಮ ಎದುರು ಬರಬಹುದು? ಎಸ್, ಈ ಕ್ಯೂರಿಯಾಸಿಟಿ ನನ್ನಲ್ಲಿ ಸಹ ಇದೆ. ಸೊ ಪರ್ಫಾರ್ಮೆನ್ಸ್ ಅನ್ನ ಸ್ಟಾರ್ಟ್ ಮಾಡುವ ಮೊದಲು ನಮ್ಮ ಜಡ್ಜಸ್ ಗಳನ್ನ ಸ್ವಾಗತ ಮಾಡುವಂತಹ ಸಂದರ್ಭ. ಈ ಸುತ್ತಿನ ವಿಶೇಷ ಅತಿಥಿ ನಮ್ಮ ಜಡ್ಜ್ ವಿದುಷಿ ಸುಮಂಗಲ ರತ್ನಾಕರ್ ಮ್ಯಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈ ಹೊಸ ಸಂಚಿಕೆಗೆ ನಿಮಗೆ ಪ್ರೀತಿಪೂರ್ವ ಸ್ವಾಗತ. ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲ ಸ್ಪರ್ಧಿಗಳಿಗೆ ಇನ್ಸ್ಪಿರೇಷನ್ ಆಗಿರುವಂತಹ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕೂಡ ಗೌರವಪೂರ್ವ ಸ್ವಾಗತ. ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವಂತಹ ಹಾಗೆ ಪ್ರತಿ ಪರ್ಫಾರ್ಮೆನ್ಸ್ ನಂತರ ನಮಗೆ ವಿಶೇಷವಾದ ಮಾಹಿತಿಗಳನ್ನು ಹಂಚಿಕೊಳ್ಳುವ ಮೂಲಕ ನಮ್ಮೆಲ್ಲರಿಗೂ ಒಂದಷ್ಟು ಇನ್ಸ್ಪಿರೇಷನ್ ಕೊಡುವ ನಮ್ಮೆಲ್ಲರ ಪ್ರೀತಿಯ ಗುರು ವಿದುಷಿ ರೋಹಿಣಿ ಉದಯ್ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ನಿಮಗೆ ಕೂಡ ಸ್ವಾಗತ, ಸುಸ್ವಾಗತ. ಜಡ್ಜಸ್ ಗಳನ್ನ ವೆಲ್ಕಮ್ ಮಾಡಿದ್ದಾಯ್ತು. ಈಗ ಇಮಿಡಿಯೇಟ್ ಆಗಿ ನಾವು ನಮ್ಮ ಈ ಎಪಿಸೋಡ್ನ ಮೊದಲ ಸ್ಪರ್ಧೆಯನ್ನ ವೇದಿಕೆಗೆ ಕರೆಯೋಣ. ಸಂಜನಾ ಜೆ ಸುವರ್ಣ ಫ್ರಮ್ ಉಡುಪಿ. ನಮಸ್ತೆ ಸಂಜನಾ. ಈ ಸಂಚಿಕೆಯ ಮೊದಲ ಪ್ರಸ್ತುತಿಯನ್ನ ನೀವೀಗ ನಮ್ಮ ಎದುರು ಮಾಡ್ಲಿಕ್ಕಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ಆ್ಯಂಡ್ ಯಾವ ದೇವರ ನಾಮವನ್ನ ಇದೀಗ ನೀವಿಲ್ಲಿ ಪ್ರಸ್ತುತ ಮಾಡ್ಲಿಕ್ಕಿದ್ದೀರಿ? ನಾನು ಕೃಷ್ಣಾನಿ ಬೇಗನೆ ಬಾರು ಎಂಬ ದೇವರ ನಾಮವನ್ನು ಪ್ರಸ್ತುತಪಡಿಸಲಿದ್ದೇನೆ. ರಾಗ ಯಮನ್ ಕಲ್ಯಾಣಿ, ತಾಳ ಮಿಶ್ರ ಚಾಪು ಹಾಗೂ ರಚನೆ ವ್ಯಾಸರಾಜ್. ಎಸ್, ಓಕೆ. ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಆಲ್ ದಿ ವೆರಿ ಬೆಸ್ಟ್. ಎಸ್. ಕೃಷ್ಣಾನಿ ಬೇಗನೆ ಬಾರು, ಕೃಷ್ಣಾನಿ ಕೃಷ್ಣಾನಿ ಬೇಗನೆ ಬಾರೋ, ಕೃಷ್ಣಾನಿ ಬೇಗನೆ ಬಾರೋ, ಕೃಷ್ಣಾನಿ ಬೇಗನೆ ಬಾರೋ, ಕೃಷ್ಣಾನಿ ಬಾರೋ, ಕೃಷ್ಣಾನಿ ಬೇಗನೆ.
ಕೃಷ್ಣ ಜಗದೋದ್ಧಾರಕ 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 ಉಡುಪಿ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಶ್ರೀ ಕೃಷ್ಣ 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 ನೀ ಬೇಗನೆ ಬಾರೋ ಅಂತ ಹೇಳಿ ಕರೆಸಿ ಕೃಷ್ಣನನ್ನೇ ನೋಡಿದಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ಬಟ್ ಇನ್ನೂ ಹೆಚ್ಚಿನ ವಿಶ್ಲೇಷಣೆಯನ್ನ ನಮ್ಮ ಜಡ್ಜಸ್ ಹತ್ರ ಕೇಳುವ. ಸುಮಂಗಲ ಮ್ಯಾಮ್, ಹೇಗಿತ್ತು ಸಂಜನಾ ಅವರ ಈ ಪ್ರಸ್ತುತಿ? ತುಂಬಾ ಚೆನ್ನಾಗಿತ್ತು. ನಮಸ್ತೆ ಸಂಜನಾ. ಥ್ಯಾಂಕ್ ಯು. ನಮಸ್ತೆ. ತುಂಬಾ ಒಳ್ಳೆಯ ನಮ್ಮ ಹೃದಯಕ್ಕೆ ತಟ್ಟುವಂತಹ ಒಂದು ಸಾಹಿತ್ಯ ಕೃಷ್ಣನಿ ಬೇಗನೆ ಬಾರು. ಬಹು ಸಾಧ್ಯತೆಗಳಿರುವಂತಹ ಒಂದು ಪ್ರಸ್ತುತಿ. ಅದನ್ನ ನೀವು ನೀಟಾಗಿ ರಂಗ ಪ್ರಸ್ತುತಿ ನೀಡಿದ್ದೀರಿ. ಆದ್ರೆ ನನಗೀಗ ಒಂದು ನಿಮ್ಮಲ್ಲಿ ಪ್ರಶ್ನೆ ಕೇಳಲಿಕ್ಕಿದೆ, ಅದಕ್ಕೆ ನೀವೇ ಉತ್ತರವನ್ನು ಕೊಡಬೇಕು. ನೀವು ಯಾವ ಕಲ್ಪನೆ ಇಟ್ಕೊಂಡಿದ್ದನ್ನು ಮಾಡಿದ್ದೀರಿ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್? ಸೊ ಕೃಷ್ಣಾನಿ ಬೇಗನೆ ಬಾರೋ ಅಂದ್ರೆ ಯಶೋದೆ ಕರೆಯುವುದು, ಅದೊಂದು ಕಲ್ಪನೆ ಇರ್ತದೆ. ಬಟ್ ಇನ್ ಡೀಪ್ ಆಗಿ ಹೋದ್ರೆ ಕೃಷ್ಣ ಯಾರು ಕರೆದ್ರು ಅವನ ಪ್ರೆಸೆನ್ಸ್ ಇಲ್ಲದಿದ್ರು ಅವನು ಬರ್ತಾನೆ ಅಂತ, ಅವನ ಒಂದು ಸೊಲ್ಯೂಷನ್ ಅವನ ಪ್ರೆಸೆನ್ಸ್ ಇಲ್ಲದಿದ್ರು ಅವನ ಸೊಲ್ಯೂಷನ್ ಕೊಡ್ತಾನೆ ಎಂಬ ಒಂದು ಸಣ್ಣ ಪ್ರಯತ್ನ ಮಾಡಿದ್ರ? ಅದೇ ನಾನು ಆರಂಭದಲ್ಲಿ ಯಶೋದೆಯನ್ನು ನೋಡಿದೆ, ಆಮೇಲೆ ಕೃಷ್ಣ ಮತ್ತೆ ಯಶೋದೆಯ ಭಾಗವನ್ನೇ ನೋಡಿದೆ, ಆಮೇಲೆ ಕೊನೆಗೆ ಕನಕದಾಸ ಆದ್ರಿ, ಮತ್ತೆ ಅದಕ್ಕೆ ಮುಂಚೆ ವಿಶ್ವರೂಪ ದರ್ಶನದ ಒಂದು ಕಥೆಯನ್ನು ಕೂಡ ಮಾಡಿದ್ದೀರಿ. ಅಂತಹ ಕೃಷ್ಣನನ್ನು ನೀವು ಭಕ್ತಿಯಾಗಿ ಕರೆಯುವ ಪ್ರಯತ್ನ ಮಾಡಿದ್ದ ಇಲ್ಲಿ? ಅಂದ್ರೆ ಕೃಷ್ಣ ಯಾವ ರೂಪದಲ್ಲೂ ನಾವು ಕರೆದ್ರೆ, ಭಕ್ತರು ಕರೆದ್ರೆ ಬರ್ತಾನೆ ಎಂಬ ಒಂದು ಪ್ರಸ್ತುತಿ ಚೆನ್ನಾಗಿತ್ತು. ಅದು ನೀವಾಗಿ ಕರೆಯುವ ಹಾಗೆ ಬಂದಿದ್ರೆ ಇನ್ನೂ ಸೂಪರ್ ಆಗಿರೋದು ನನ್ನ ಅಭಿಪ್ರಾಯ. ಅಂದ್ರೆ ಯಶೋದೆ ಬಂದಾಯ್ತು, ಯಶೋದೆ ಜೊತೆಗೆ ಕೃಷ್ಣ. ಸಾಹಿತ್ಯದಲ್ಲಿ ಬಾ ಇಲ್ಲದ ಕೃಷ್ಣನನ್ನು ಬಾ ಅಂತ ಕರೆಯುವಂತದ್ದಿದೆ. ನಿಮ್ಮ ಪ್ರಸ್ತುತಿಯಲ್ಲಿ ಕೃಷ್ಣ ಒಟ್ಟಿಗೆ ಬಂದಾಯ್ತು, ಯಶೋದೆಗೆ ಕೃಷ್ಣನ ಜೊತೆ ಬಂದ ಹಾಗೆ, ಇದನಿಗೆ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ಕೊಟ್ಟ ಹಾಗೆ, ಕನಕನಿಗೆ ತಿರುಗಿ ದರ್ಶನವನ್ನು ನೀಡಿದ ಹಾಗೆ ನನಗೂ ದರ್ಶನವನ್ನು ಕೊಡು ಅನ್ನುವ ಅಂತರಾರ್ಥದ ಭಾವದ ಪ್ರಸ್ತುತಿ ಕಲ್ಪನೆ ತುಂಬಾ ಚೆನ್ನಾಗಿದೆ. ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದೀರಿ. ಕಣ್ಣಿನಲ್ಲಿ ಭಾವ ಬರುವ ಪ್ರಯತ್ನವನ್ನು ಇನ್ನು ಮುಂದಿನ ಹಂತಗಳಲ್ಲಿ ಹೆಚ್ಚು ಅದಕ್ಕೆ ಒತ್ತು ಕೊಟ್ರೆ ಇನ್ನೂ ಬೆಸ್ಟ್ ಆಗತ್ತೆ. ಟೋಟಲ್ ಪ್ರೆಸೆಂಟೇಷನ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ರೋಹಿಣಿ ಮ್ಯಾಮ್. ನಾನು ಬೇಗನೆ ಬಾರೋ ಎಲ್ಲ ಸಾಮಾನ್ಯ ಎಲ್ಲ ಜನರ ಬಾಯಲ್ಲಿ ಬರುವಂತ ಹಾಡು, ಹೃದಯಕ್ಕೆ ತಟ್ಟುವಂತ ಹಾಡು. ಅವೀಗಾಗಲೇ ಹೇಳಿದ್ರು ಸುಮಂಗಲತ, ಕೃಷ್ಣಾನಿ ಬೇಗನೆ ಬಾರೋ. ಆ ಬೇಗನೆ ಬಾರೋ ಅನ್ನುವಂಥದ್ದು ನಾವು ಕೊನೆಯ ತನಕ ಅವನನ್ನು ಭಕ್ತಿಯಿಂದ ಕರಿತಾ ಹೋಗ್ತೇವೆ. ನಡುವಲ್ಲಿ ಒಂದು ಸಲ ಕೃಷ್ಣನ ದರ್ಶನ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಕಂಟಿನ್ಯೂಟಿ ಸಿಗುದಿಲ್ವೇನೋ ಅಂತ ಅನಿಸಿದೆ. ಅಂದ್ರೆ ಒಂದು ಸಲ ಕೃಷ್ಣ ದರ್ಶನ ಆದ್ಮೇಲೆ ಮತ್ತೆ ಬಾ ಅಂತ ಕರೆಯುವಂತ ಒಂದು ಸನ್ನಿವೇಶ ಅಲ್ಲಿ ಉಂಟಾಗುದಿಲ್ವೇನೋ ಅಂತ ಅನಿಸಿತು. ಮತ್ತೆ ಈ ದೇವರ ನಾಮವನ್ನು ಎಷ್ಟು ಸಮಯದಿಂದ ಅಭ್ಯಾಸ ಮಾಡಿದ್ದೀರಿ ನಟನ ಕಾರ್ಯಕ್ರಮಕ್ಕೆ ತಗೊಂಡು ಬರ್ಬೇಕು ಅಂತ ಹೇಳಿ? ಎಕ್ಸಾಕ್ಟ್ ನೆನ್ಸಿಲ್ಲ. 1 month ಅಂದ್ರೆ half a month maybe.
ಅಂದ್ರೆ ಇವತ್ತಿನ ನಾಳೆಗೆ ನಮಗೆ ನಮ್ಮ ಭರತನಾಟ್ಯ ಅಂದ್ರೆ ಹಾಗೆ ಇವತ್ತಿನ ನಾಳೆಗೆ ಬಂದು ಮಾಡಿ ಹೋಗುತ್ತೆ ಹೇಳಿದ್ರೆ ಆಗುದಿಲ್ಲ. ಹಲವು ವರ್ಷದ ಸಾಧನೆ, ಆ ಸಾಧನೆಗೆ ನಿಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ಆದ್ರೆ ಮುಂದಿನ ಬಾರಿಗೆ ಆಗುವಾಗ ಏನೆಲ್ಲ ಇದು ನಿಮಗೆ ನಾವು ಕೊಡುವಂತ ಸಲಹೆಗಳು ಮಾತ್ರ. ಯಾಕಂದ್ರೆ ಮುಂದೆ ಹಂತವಾಗಿ ಹೋಗುವಾಗ ಒಂದು ಪೂರ್ಣ ಪ್ರಮಾಣದ ಕಲಾವಿದೆಯಾಗಿ ನೀವು ಏನು ಆ ಕೃಷ್ಣನೇ ಬೇಗನೆ ಬಾರು ಅಂತ ಮಾಡ್ತಿರಲ್ಲ, ಅದು ನಮ್ಮಲ್ಲಿ ಅಥವಾ ನೋಡುಗರಲ್ಲಿ ಕೊನೆಯದಾಗಿ ಒಂದು ಕಣ್ಣಂಚಲದ ನೀರು ಬರಿಸ್ಬೇಕು. ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು, ನಿರಂತರ ಅಭ್ಯಾಸ ಬೇಕಾಗ್ತದೆ. ಅಂದ್ರೆ 5 ನಿಮಿಷದಲ್ಲಿ ಅಷ್ಟೊಂದು ತಗೊಂಡು ಬರೋದು ಸವಾಲೆ. ಅದನ್ನ ನಾವು ಪ್ರಯತ್ನವನ್ನು ಮಾಡಿದ್ದೇವೆ, ಚೆನ್ನಾಗಿತ್ತು. ನಿಮ್ಮ ಆ ಒಂದು ಏನೋ ಅದಕ್ಕೆ ಒಂದು ಪ್ರಿಪರೇಷನ್ಸ್ ಮತ್ತೆ ನಿಮ್ಮ ಪ್ರಯತ್ನ ಇದು ಖಂಡಿತಲ್ಲಿ ಮುಂದಿನ ಸಲಕ್ಕೆ ನಿರೀಕ್ಷೆ ತುಂಬಾ ಉಂಟು ನಿಮ್ಮ ಮೇಲೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿರೀಕ್ಷೆ ತುಂಬ ಉಂಟು ಅಂತ ಹೇಳಿದಾಗ ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತದೆ. ಸೊ ಸರ್ ಏನು ಹೇಳ್ತಾರೆ ಅಂತ ಕೇಳುವ. ನಮಸ್ತೆ. ಬಹುಶಃ ಸಂಜನಾ ಗೊಂದಲದಿಂದಾಗಿ ಕಾಣ್ತಾ ಉಂಟು. ಜಗದೋದ್ಧಾರಕ ನಮ್ಮ ಬಹುಶಃ ಅಲ್ಲಿ ಏನೆಲ್ಲ ಮಾಡಿದ್ರಿ ನೀವು? ಅರ್ಜುನನ ವಿಶ್ವರೂಪ ದರ್ಶನವನ್ನ ಮಾಡಿದ, ಅಂದ್ರೆ ಜಗತ್ತನ್ನ ಉದ್ಧಾರ ಮಾಡಿದವಾಗುತ್ತೆ, ಎಲ್ಲರನ್ನ ಜ್ಞಾನದೆಡೆಗೆ ಕರ್ಕೊಂಡೋದು. ಅರ್ಜುನನಿಗೆ ಕೂಡ ಜ್ಞಾನವನ್ನು ಕೊಟ್ಟವಾದ, ಕೊನೆಗೆ ಕನಕದಾಸರು ಹಾಗೆಲ್ಲ ಭಕ್ತಿಯ ಒಂದೊಂದು ಹಂತವನ್ನು ಅಂದ್ರೆ ಆಗ ಹೇಳಿದಾಗೆ ಅಂದ್ರೆ ಕೃಷ್ಣನೇ ಬೇಗನೆ ಬಾರು ಅಂದ್ರೆ ಕೃಷ್ಣನನ್ನು ಕರೆಯುವಂಥದ್ದು. ಹಾಗೆ ನಾನು ಒಂದು ಹಾಗೆ ಗೊತ್ತಾಯ್ತು. ತಾಯಿಯಿಂದ ಕನಕದಾಸರದು ಕೊನೆಯ ಭಾಗ ಅಲ್ವಾ, ಎಲ್ಲವೂ ಭಕ್ತಿಯಿಂದ ನೀವು ಇದು ಮಾಡಿದ್ರ ಚೆನ್ನಾಗಿ ಬಂತು. ಬಹುಶಃ ಸ್ವಲ್ಪ ಇನ್ನೂ ಸ್ಪಷ್ಟತೆ ಸ್ವಲ್ಪ ನನಗೆ ಬೇಕಿತ್ತು. ಮತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ನಿಮ್ಗೆ ಚೆನ್ನಾಗಿ ಆಗಿದೆ. ಏನೆಲ್ಲ ಪ್ರೆಸೆಂಟೇಷನ್ ಮಾಡಿದೆ ಕೃಷ್ಣನ ಜೊತೆ ನೀವು, ಅದು ನನಗೆ ಚೆನ್ನಾಗಿ ಮೂಡಿ ಬಂತು. ನಿಮ್ಮ ಈ ಪ್ರದರ್ಶನದ ಬಗ್ಗೆ 3 ಜಡ್ಜಸ್ಗಳು ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಅವರ ಹತ್ರ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಈ ಪ್ರಸ್ತುತಿಗೆ ಈ ಎಪಿಸೋಡ್ನಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳುವ. ಯಾರಲ್ಲಿ ಮೊದಲು ಕೇಳುವ? ಯಾರು ಕೊಡುವ ಮಾರ್ಕ್ಸ್ ನಿಮಗೆ ನೋಡಬೇಕು ಅಂತ ಫಸ್ಟ್ ನೋಡಬೇಕು ಅಂತ ಅನ್ನಿಸ್ತೇವೆ? ಯಾರಾದರೂ ಸುಮಂಗಲ ಮ್ಯಾಮ್. ಇಂದಿನ ನಿಮ್ಮ ಪ್ರಸ್ತುತಿಗೆ ನಾನು ಇಷ್ಟು ಅಂಕಗಳನ್ನು ಕೊಡ್ತೇನೆ. ನಿಮ್ಮಲ್ಲಿ ಇನ್ನು ಸಾಧ್ಯತೆಗಳಿದೆ ಅನ್ನುವ ಒಂದು ಭರವಸೆ ಕೂಡ ನನಗಿದೆ, ಹಾಗಾಗಿ ಸ್ವಲ್ಪ ಆಡ್ ಮಾಡಿ. ಸೊ ನಿಮ್ಮ ಈ ಪ್ರಸ್ತುತಿಗೆ ಸಿಗ್ತಾ ಇದೆ 6.5 ಸುಮಂಗಲ ಮ್ಯಾಮ್ ಕಡೆಯಿಂದ. ಸೊ ಪ್ರಮೋದ್ ಸರ್, ನೀವೆಷ್ಟು ಅಂಕಗಳನ್ನು ಕೊಡ್ತಿದ್ದೀರಾ? 6.5. ಕಂಗ್ರ್ಯಾಚುಲೇಷನ್ಸ್. ರೋಹಿಣಿ ಮ್ಯಾಮ್ ಸೇಮ್ 6.5. ಸೊ 3 ಜಡ್ಜಸ್ ಕಡೆಯಿಂದ ನಿಮಗೆ 6.5 ಮಾರ್ಕ್ಸ್ ಸಿಕ್ಕಿದೆ. ಹೇಗೆ ಅನ್ನಿಸ್ತಾ ಇದೆ? ಇನ್ನೂ ಪ್ರಯತ್ನ ಮಾಡಿ ಇನ್ನೂ ಜಾಸ್ತಿ ಮಾರ್ಕ್ಸ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನಿಮಗೆ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮ್ಮ ಸಂಚಿಕೆಯ ಮುಂದಿನ ಕಂಟೆಸ್ಟೆಂಟನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಶ್ರೀಕರಿ ಹೊಸಬೆಟ್ಟು, ನಿಮಗೆ ಸ್ವಾಗತ. ನಮಸ್ತೆ. ನಮಸ್ತೆ. ಡ್ಯಾನ್ಸ್ ಒಟ್ಟಿಗೆ ನಿಮ್ಮ ಎಜುಕೇಷನ್ ಏನು ಓದ್ತಾ ಇದ್ದೀರಾ? ನಾನು BCA ಓದ್ತಾ ಇದ್ದೀನಿ ಕೆನರಾ ಕಾಲೇಜಲ್ಲಿ. ಹೌದಾ? ಓಕೆ. ಸೊ ಹೇಗೆ ಪ್ರಿಪೇರ್ ಆಗಿದ್ದೀರಾ ಇವತ್ತಿನ ಈ ಸುತ್ತಿನಲ್ಲಿ? ನಿಮಗೆ ಇರುವ ಕಾನ್ಸೆಪ್ಟ್ ದೇವರ ನಾಮ. ಸೊ ಹೇಗೆ ತಯಾರಾಗಿದ್ದೀರಿ ಮತ್ತು ಯಾವ ದೇವರ ನಾಮ ಮಾಡ್ತಾ ಇದ್ದೀರಾ, ಅದರ ಡೀಟೇಲ್ಸನ್ನು ನಮಗೆ ಹೇಳಬೇಕು. ನಾನು ಇವತ್ತು ಪುರಂದರದಾಸರ ಒಂದು ದೇವರ ನಾಮವನ್ನು ಮಾಡಲಿದ್ದೇನೆ. ಇದು ರಾಗ ಹಂಸಾನಂದಿ ಹಾಗೂ ಆದಿತಾಳದಲ್ಲಿದೆ. ಹಾಡಿನ ಹೆಸರು ಕುಣಿದಾಡು ಕೃಷ್ಣ. ಕುಣಿದಾಡು ಕೃಷ್ಣ, ಕುಣಿದಾಡು ಪ್ರಸ್ತುತಿಯನ್ನು ಮಾಡಲಿಕ್ಕೆ ಇದ್ದಾರೆ. ಸೊ ನಿಮಗೆ ಆಲ್ ದ ವೆರಿ ಬೆಸ್ಟ್. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದ
ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಮುಂಗುರುಳುಂಗುರ ಜಡೆಗಳು ಅರಳೆಲೆ ಹೊಂಗೊಳಲಿರ ಗಂಗಳ ನುಡಿಸಿ ಮುಂಗುರುಳುಂಗುರ ಜಡೆಗಳು ಅರಳೆಲೆ ಪೊಂಗೊಳಲಿರ ಗಂಗಳ ನುಡಿಸಿ ತ್ರಿಭಂಗಿಯಲ್ಲಿ ನಿಂದು ಧಿಗಿ ಧಿಗಿ ತಾಂಗಿನ 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 ತಾಂಗಿನ ತಕ್ಕ ತಕ ಧಿಮಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಪಂಚಸ್ಥಳದಲ್ಲಿ ಲಘುವಿಡಿದು ಒಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂದ ಶ್ರೀ ಪುರಂದರ ವಿಠಲ 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 ಸರಿ ಸನಿ ಸ ಸರಿ ಸನಿ ಸ ನಿಜ ನಿಧ ನೀ ನಿಜ ನಿಧ ನೀ ದನಿದ ಮದಾರ ದನಿದ ಮದಾರ ಮದ ಮಗ ಮಾಮ ಮದ ಮಗ ಮಾಮ ಗಮಗರಿ ಗ ಮಗರಿ ಗ ಗರಿ ಸರಿ ಗರಿ ಸರಿ ಹರಿಧನಿ ದರಿಧನಿ ದರಿದ 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 ದರಿಧನಿ ಧಿರ ನನ 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 ಧಿರ ಗ ಗ ಗ ಗ ಗ ಮಗರಿದ ಮಾಮ 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 ಮಮ ಗಮ ಧಾರ 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 ಮದ ನೀ 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 ಧನಿ ದಾದ 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 ಧನಿ ರೀ 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 ಸರಿ ಗ ಗ ಗ ಗ ಗ ಮಾಮ ಮಾಮ ಹರಿ ಧನಿ ಧರಿಸ ಗರಿ ಧನಿ ಧರಿ ಧನಿ ಧಮ ತರಿಗಿಣ ತೋರಿಸನ್ನಿ ಇದನಿ ಧಮ ಧನ್ನಿ ಇದನಿ ಧಮ ಧನಿ ಧಮ ಗದಿಗಿಣ ತೋರಿಸ ಗರಿ ಧನಿ ಧರಿಸ ಗರಿ ಧನಿ ಧರಿ ಧನಿ ಧಮ ತರಿಗಿಣ ತೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕೃಷ್ಣ. ಕುಣಿದಾಡುವ ಕೃಷ್ಣನನ್ನ ನಮಗೆ ತೋರಿಸಿದ ಶ್ರೀಕರಿ ನಿಮಗೆ ಧನ್ಯವಾದಗಳು. ಸೊ ನಿಮ್ಮ ಪ್ರಸ್ತುತಿ ಬಗ್ಗೆ ಏನು ಹೇಳ್ತಾರೆ ಅಂತ ಜಡ್ಜಸ್ ಹತ್ರ ಕೇಳುವ. ಪ್ರಮೋದ್ ಸರ್, ಹೇಗನ್ನಿಸ್ತು ಶ್ರೀಕರಿ ಅವರ ಪ್ರಸ್ತುತಿ? ಶ್ರೀಕರಿ ನಮಸ್ತೆ. ನಮಸ್ತೆ ಸರ್. ಶ್ರೀಕರಿ ಚೆನ್ನಾಗಿ ಮಾಡಿದ್ಯಾ?
ನಾನು ಮೊದಲೇ ಹೇಳಿದಾಗೆ ಒಂಥರ ಮೆಲೋಡಿಯಲ್ಲಿ ಹೋಗ್ತದೆ ಅವಳು ಡಾನ್ಸ್ ಹಾಗೆ ನೋಡುವಂತ ಅನಿಸ್ತದೆ ಹಾಗೆ. ಆದರೆ ಇದು ನಮಗೆ ಈ ಸಾಹಿತ್ಯ ಅದು ಏನು ಹೀಗೆ ಅಲ್ಲಿ ಆ ಸಾಹಿತ್ಯ ಉಂಟು ಅದರ ಪ್ರಕಾರ ಅವರು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ ಚೆನ್ನಾಗಿ ಏನಾದರೂ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಶ್ರೀಕರಿ ನಿಭಾಯಿಸಿದ್ದಾಳೆ. ಚೆನ್ನಾಗಿ ಪ್ರಸ್ತುತಿ ಮೂಡಿಬಂದಿದೆ. ಆದರೆ ಕಥಾ ಭಾಗಗಳೆಲ್ಲ ಇದ್ರೆ ಇನ್ನೂ ಸಹ ದೇವರ ನಾಮಕ್ಕೆ ಇನ್ನೂ ಜೀವ ಬರ್ತದೆ. ಅದಕ್ಕೆ ಇನ್ನು ಕಥಾ ಭಾಗವನ್ನು ನಾವು ಸಂಚಾರಿ ರೂಪದಲ್ಲಿ ತೋರಿಸಿದಾಗ ಇನ್ನೂ ಅದಕ್ಕೆ ಇನ್ನೂ ನಮ್ಮ ಏನು ಆ ನಾಟ್ಯದ ಒಂದು ಲೆವೆಲನ್ನೇ ಬೇರೆ ಕಡೆ ಕೊಂಡು ಹೋಗ್ತದೆ. ಆದ ಕಾರಣ ಏನವಳು ಆ ಹಾಡನ್ನು ಆಯ್ಕೆ ಮಾಡಿದ್ದಾಳೆ ಅದಕ್ಕೆ ಸರಿಯಾಗಿ ತನ್ನ ಏನು ಇದುಂಟು ಅದನ್ನು ನಿಭಾಯಿಸಿದ್ದಾಳೆ ಚೆನ್ನಾಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸುಮಂಗಲ ಮ್ಯಾಮ್. ನಮಸ್ತೆ ಶ್ರೀಕರಿ. ನಮಸ್ತೆ ಮ್ಯಾಮ್. ಒಳ್ಳೆಯ ಪ್ರಯತ್ನವನ್ನ ಮಾಡಿದೀಯಾ. ಬಹಳ ಸುಂದರವಾದಂತಹ ಹಾಡು ಕುಣಿದಾಡು ಕೃಷ್ಣ ಕುಣಿದಾಡು. ಮೇಲ್ನೋಟಕ್ಕೆ ನೋಡಿದ್ರೆ ಕಾಳಿಂಗ ಸರ್ಪದ ಮೇಲೆ ಕುಣಿದಾಡು ಅಂತ ಕಂಡ್ರು ಅದರ ಕೊನೆಯ ಶಬ್ದ ಉಂಟಲ್ಲ, ಪಣಿಯನ್ನು ಮೆಟ್ಟಿ ಬಾಲವ ಪಿಡಿದು ಕುಣಿದಾಡುವ ಪಾದದಲ್ಲಿ ಒಮ್ಮೆ ಕುಣಿದಾಡು. ಅಂದ್ರೆ ನೀನು ಹಾವಿನ ಮೇಲೆ ಇನ್ನೊಮ್ಮೆ ಕುಣಿ ಅಂತ ಹೇಳುವುದಲ್ಲ, ಎಲ್ಲಿ ಕುಣಿದಾಡುವ ಅನ್ನುವ ಪ್ರಶ್ನೆಗೆ ನಂತರದ ಸಾಲುಗಳಲ್ಲಿ ಉತ್ತರ ಕಂಡುಕೊಳ್ತಾ ಹೋಗ್ತದೆ. ನೀನು ಮುಂಗುರುಳ ಹೇಗಿರ್ಬೇಕು, ಎತ್ತರ ಮಾಡ್ಬೇಕು, ನೀನು ಕೊಳಲಲ್ಲಿ ಊದಬೇಕು, ತ್ರಿಭಂಗಿಯಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡಬೇಕು. ಬಹಳ ಒಂದು ಕಲ್ಪನೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ದಾಸರು ಇದಕ್ಕೆ. ಅಷ್ಟೇ ಸುಂದರವಾಗಿ ಸ್ವರ ಸಾಹಿತ್ಯವನ್ನು ಹೆಣೆದು ಗಾಯಕರು ಇದಕ್ಕೆ ಜೀವವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಒಳ್ಳೆಯ ಪ್ರಯತ್ನವನ್ನು ಮಾಡಿದಿರಿ. ಆದ್ರೆ ಈ ಸ್ಪರ್ಧೆ ಅಂತ ಬರುವಾಗ ಇನ್ನಷ್ಟು ಪಕ್ವತೆ ಸಾಹಿತ್ಯಕ್ಕೆ ಇನ್ನಷ್ಟು ಪುಷ್ಟಿ ನೀಡುವ ಪ್ರಸ್ತುತಿ ಬಂದಿದ್ರೆ ಇನ್ನೂ ಚೆನ್ನಾಗಿತ್ತೇನೋ ಅಂತ ನನಗನಿಸಿತು. ಮತ್ತೆ ಅಡವುಗಳನ್ನ ಮಾಡುವಾಗ ಯಾವ ಅಡವಿನ ಪಾದಚಲನೆ ಹೇಗೆ ಇರಬೇಕು ಸ್ಪಷ್ಟವಾಗಿ ಬಂದ್ರೆ, ಯಾಕಂದ್ರೆ ಎಷ್ಟು ಸುಂದರವಾದ ಸೌಷ್ಠವ, ಎಷ್ಟು ಚಂದವಾದಂತಹ ಅರಮಂಡಿ, ಎಷ್ಟು ಸುಂದರವಾದಂತಹ ಏನು ಅಂಗಶುದ್ಧಿ ಇದೆಯೋ ಅದನ್ನೆಲ್ಲ ಉಳಿಸ್ಕೊಂಡಾಗ ಅಂಗಶುದ್ಧಿ ಒಳಗೊಂದು ಚಾರಿ ಅನ್ನುವಂತಹ ಅಂಶ ಇದೆ. ನೀವು ಯಾವ ಅಡವನ್ನು ಹಾಕ್ತಿರೋ ಅದು ಆ ಪಾದ ಚಲನೆ ಪರಿಪೂರ್ಣ ಬಂದ್ರೆ ಮತ್ತೆ ನಾವು ಮಾತಾಡ್ಲಿಕ್ಕೆ ಇಲ್ಲ. ಭಾವ ಇನ್ನಷ್ಟು ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಕಣ್ಣುಗಳಲ್ಲಿ ಕೆಲವು ಕಡೆ ತುಂಬಾ ಚೆನ್ನಾಗಿ ಬಂದಿದೆ, ಹಣಿ ಅಂತೆಲ್ಲ ಹೇಳುವಾಗ ಬಹಳ ಚೆನ್ನಾಗಿ ಬಂದಿದೆ. ಇನ್ನು ಕೆಲವು ಕಡೆ ಬೇಕಿದ್ದೇನೋ ಅಂತ ಅನಿಸಿತು. ಒಳ್ಳೆಯ ಕಲಾವಿದೆಯಾಗಿ ಖಂಡಿತ ನೀವು ರೂಪುಗೊಳ್ತೀರಿ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ದೇವರ ನಾಮದಂತಹ ಪ್ರಸ್ತುತಿಗಳನ್ನು ಕೂಡ ಮಾಡುವಾಗ ಭಾವಗಳ ಜೊತೆ ಹೇಗೆ ನಮ್ಮ ಪಾದ ಚಲನೆಗಳು ಮುಖ್ಯವಾಗ್ತವೆ ಅನ್ನುವ ಮಾತನ್ನು ನೀವು ತುಂಬ ಚೆನ್ನಾಗಿ ನಮಗೆ ಅರ್ಥ ಆಗುವ ಹಾಗೆ ಹೇಳಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು ಹೇಳ್ತಾ, ರೋಹಿಣಿ ಮ್ಯಾಮ್. ಶ್ರೀಕರಿ ತುಂಬಾ ಚಂದ ಕಾಣ್ತಾ ಇದ್ದಾಳೆ. ಎಲ್ಲೋ ಕಾಸ್ಟ್ಯೂಮು ತುಂಬಾ ಲಕ್ಷಣವಾಗಿ ಕಾಣ್ತಿದ್ದಾಳೆ. ನನಗೆ ತುಂಬಾ ಇಷ್ಟ ಆಯ್ತು ಶ್ರೀಕರಿಯ ಪರ್ಫಾರ್ಮೆನ್ಸ್. ಒಂದು ಅನಾಯಾಸವಾಗಿ ಹೀಗೆ ಆ ರೀತಿಯ ಮಾಡಿ ಮುಗಿಸ್ತಾಳೆ ಶ್ರೀಕರಿ. ಹಾಡಿನ ಚಾಯ್ಸ್ ಕೂಡ ಒಳ್ಳೆದಿತ್ತು. ಕುಣಿದಾಡೋ ಕೃಷ್ಣ, ಕೆಲವು ಕಡೆ ಅವಳ ಹುಬ್ಬಿನ ಮೂಮೆಂಟ್ಸ್ಗಳು ಮತ್ತೆ ಆ ಭಣಿಯನು ಆ ಒಂದು ಗಾಂಭೀರ್ಯ ಬಹಳ ಚೆನ್ನಾಗಿತ್ತು. ಸುಮಂಗಲಕ್ಕ ಹೇಳಿದ್ರು, ಅವರು ಕಮೆಂಟ್ ಕೊಟ್ರು, ಆಮೇಲೆ ಪ್ರಮೋದಣ್ಣ ಕಮೆಂಟ್ ಕೊಟ್ರು. ಅದನ್ನೆಲ್ಲ ಅಳವಡಿಸಿಕೊಳ್ಬೇಕು. ನಾನು ಮತ್ತೆ ಅದನ್ನೇ ಪುನರಾವರ್ತಿಸುವುದಿಲ್ಲ, ಅದನ್ನೆಲ್ಲ ಅಳವಡಿಸಿಕೊಳ್ಬೇಕು. ಮತ್ತೆ ನನಗೆ ಒಂದು ಕಂಡದ್ದು ಶ್ರೀಕರಿ, ನಾವೇನು ಅಡವುಗಳಲ್ಲಿ ಫಿನಿಶಿಂಗ್ ಅಂತ ಹೇಳ್ತೇವಲ್ಲ, ಹಸ್ತ ಮುದ್ರೆಗಳದ್ದು ಅದರ ಒಂದು ವೇಗ ಇರ್ತದಲ್ಲ, ಅದನ್ನೊಂದು ಸ್ವಲ್ಪ ಮುಂದಿನ ಬಾರಿಗೆ, ಅಂದ್ರೆ ದೇವರ ನಾಮಕ್ಕೆ ಇಲ್ಲಿ ಇವತ್ತಿಗೆ ಅವಶ್ಯಕತೆ ಇರಲಿಲ್ಲ, ಕೆಲವೊಂದು ಕಂಡಾಗ ಮುಂದಿನ ಸಲಕ್ಕೆ ನೀನು ಅದನ್ನೊಂದು ಸ್ವಲ್ಪ ಅಭ್ಯಾಸ ಮಾಡು. ಯಾಕಂದ್ರೆ ನೀನು ಖಂಡಿತವಾಗ್ಲೂ ಸುಮಂಗಲಕ್ಕ ಹೇಳಿದಾಗೆ ಒಳ್ಳೆ ಕಲಾವಿದ ಖಂಡಿತವಾಗ್ಲೂ ಆಗ್ತಿ. ಆ ಎಲ್ಲ ಕ್ವಾಲಿಟೀಸ್ ಎದ್ದು ಕಾಣ್ತದೆ. ಇವತ್ತಿನಲ್ಲಿ ಏನು ಮಾರ್ಕ್ಸ್ ಸಿಗ್ತದೋ ಅದು ಇವತ್ತಿಗೆ ಮಾತ್ರ, ಅದು ನಿನ್ನ ಭರತನಾಟ್ಯದ ಜರ್ನಿಗೆ ಖಂಡಿತವಾಗ್ಲೂ ಅಲ್ಲ ನಾವು ಕೊಡ್ತಾ ಇರುವಂಥದ್ದು ಇವತ್ತಿನ ಪ್ರಸ್ತುತಿ. ಮತ್ತೆ ಆ ಹಾಡಿನ ಆಯ್ಕೆ ಇರ್ಬೋದು, ನನಗೆ ಖುಷಿ ಆಯಿತು. ಒಂದು ಸಣ್ಣ ಸಣ್ಣ ಕೆಲವೆಲ್ಲ ಬದಲಾವಣೆಗಳು. ಮತ್ತೆ ಒಂದು ಇವತ್ತು ನಾವು ಶ್ರೀಕರಿ, ಶ್ವೇತಾ, ನೋಡುಗರು ಎಲ್ಲರೂ ಕೂಡ ಒಂದು ನಮಗೆ ಇವತ್ತು ಒಂದು ಗಟ್ಟಿಯಾಗಿ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, ದೇವರ ನಾಮ ಅಂತ ಹೇಳಿದ್ರೆ ಈಗ ವರ್ಣ ಮಾರ್ಗಂ ಪದ್ಧತಿ ಮಾಡುವಾಗ ವರ್ಣ ಆದಿಗಳು ಜಾಸ್ತಿ ನಾವು ಅದಕ್ಕೆ ಗಮನಿಸ್ತೇವೆ. ದೇವರ ನಾಮ ಅಂದ್ರೆ ಅಷ್ಟರಲ್ಲಿ ಸುಸ್ತಾಗುದಿಲ್ಲ, ಅಭಿನಯ ಮಾಡಿಕೊಂಡು ಹೋದ್ರೆ ಆಯ್ತು ಅಂತೇಳಿ
ಸಾಮಾನ್ಯವಾಗಿ ನಾವು ಹಾಗಿದ್ರು ದೇವರ ನಾಮ ಪಚ್ಚುದಿಲ್ಲ ನಮಗೆ ಮಾಡ್ಬೋದು ಅಂತ ಹೇಳಿ. ಆದ್ರೆ ದೇವರ ನಾಮ ಎಷ್ಟು ತಾಕತ್ತಲ್ಲಿ ತೆಕ್ಕೊಳ್ಬೇಕು ಅಂತೇಳಿ ಇವತ್ತು ನಮಗೆ ಅನ್ನಿಸ್ತಿತ್ತು. ಅಂದ್ರೆ ಸಾಹಿತ್ಯ ಒಂದೇ ಸಲಕ್ಕೆ ಖಂಡಿತವಾಗ್ಲೂ ದೇವರ ನಾಮ ಅರ್ಥವೇ ಆಗುದಿಲ್ಲ. ಅಂದ್ರೆ ಒಳಾರ್ಥದಿಂದ ಅದಷ್ಟು ಗಟ್ಟಿಯಾಗಿರ್ತದೆ. ಕಿವಿ ಕೊಡ್ತಾ ಕೊಡ್ತಾ ಒಂದ್ 2 ಸಲ 3 ಸಲ ಈ ಉಪೇಂದ್ರನ ಫಿಲ್ಮ್ ಅಂತ ಹೇಳ್ತಾರೆ ಹಾಗೆ 2 ಸಲ 3 ಸಲ ಅರ್ಥ ಮಾಡುವಾಗ ಒಳಾರ್ಥ. ನಾನೊಂದು ಇತ್ತೀಚೆಗೆ ಒಂದು ದೇವರ ನಾಮವನ್ನು ಕೇಳಿದ್ದೆ. ಚಿಕ್ಕದಿರುವಾಗ ನಾವೆಲ್ಲ ಭಜನೆ ಮಾಡುದು ದೇವಸ್ಥಾನದಲ್ಲಿ ಕೂತ್ಕೊಂಡು, ಅಷ್ಟೇ. ಅದು ಒಂದು ಏನೋ ಒಂದು ನೀರಿನ ಮೇಲೆ ಉಂಟಲ್ವಾ ಅಂತ. ಇಷ್ಟು ವರ್ಷಗಳಾದ ಮೇಲೆ ಆ ದೇವರ ನಾಮ ಕೇಳುವಾಗ ನನಗೆ ಕಣ್ಣಲ್ಲಿ ನೀರೇ ಬಂತು. ಮನೆಯಲ್ಲಿ ಇಷ್ಟೊಂದು ಅರ್ಥಗರ್ಭಿತವಾಗಿದೆಯೋ ಈ ಸಾಲುಗಳು ಅಂತ ಅನಿಸಿತು. ಹಾಗೆ ದೇವರ ನಾಮ ಒಂದು ಎಷ್ಟು ಶ್ರೇಷ್ಠ ಸಾಹಿತ್ಯ ಇದೆ ಅಂತ ಹೇಳಿದ್ರೆ ಅದು ಗೂಸ್ಬಂಪ್ ಬಂದು ಬಿಡ್ತದೆ ಆ ಸಾಹಿತ್ಯ ಕೇಳುವಾಗ. ಅದು ಒಂದು ನಮಗೆ ಇವತ್ತಿಲ್ಲಿ ಗೊತ್ತು ಮಾಡಿತ್ತು ಈ ನಟನ ವೇದಿಕೆ. ದೇವರ ನಾಮ ಕೂಡ ಅಷ್ಟು ಗಟ್ಟಿಯಾಗಿದೆ. ಅಂದ್ರೆ ಆ ಭಾವವನ್ನು ವ್ಯಕ್ತಪಡಿಸ್ಲಿಕ್ಕೆ 1 ಸಲ 2 ಸಲ ಸಾಕಾಗುದಿಲ್ಲ, ಅಷ್ಟು ನಾವು ಅದರಲ್ಲಿ ಮುಳುಗಿ ಹೋಗ್ಬೇಕು ಅಂತೇಳಿ. ಶ್ರೀಕರಿಗೆ ನಟರಾಜ ಸ್ವಾಮಿ ಖಂಡಿತವಾಗ್ಲೂ ಒಲ್ದಿದ್ದಾನೆ. ಇನ್ನಷ್ಟು ಗಟ್ಟಿಯಾಗಿ ಬರ್ಬೇಕು. ಮುಂದಿನ ಸಲ ಬರುವಾಗ ಏನು ಇಲ್ಲಿ ಚಾಲೆಂಜ್ ಟಾಸ್ಕ್ ಕೊಡ್ತೇವೋ ಅದನ್ನು ಗಟ್ಟಿಯಾಗಿ ನಿಭಾಯಿಸಬೇಕು. ಆಲ್ ದಿ ಬೆಸ್ಟ್ ಶ್ರೀಕರಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತ್ರ ನಮ್ಮ ಜಡ್ಜಸ್ ಮಾತಾಡಲಿಲ್ಲ, ಮುಂದಿನ ಭವಿಷ್ಯದ ಬಗ್ಗೆ ಸಹ ಹೇಳಿದ್ದಾರೆ. ಅಷ್ಟು ಜನ ನೀವೊಂದು ಒಳ್ಳೆಯ ಕಲಾವಿದೆ ಆಗ್ತೀನಿ ಅಂತ. ಐ ಥಿಂಕ್ ಅದಕ್ಕಿಂತ ದೊಡ್ಡ ಆಶೀರ್ವಾದ ಕಲಾವಿದರಾಗಿ ನಮಗೆ ಬೇರೆ ಏನು ಬೇಡ ಅಂತ ಹೇಳ್ತಾ, ಸೊ ಈ ಸುತ್ತಿನಲ್ಲಿ ಇರುವ ಒಂದು ಸ್ಪೆಷಲ್ ಅಂದರೆ ಜಡ್ಜಸ್ ಅವರ ಮಾರ್ಕ್ಸನ್ನು ಕೂಡ ನಿಮಗೆ ಹೇಳ್ತಾರೆ. ಸೊ ನಿಮ್ಮ ಮಾರ್ಕ್ಸ್ ನಿಮ್ಮ ಪರ್ಫಾರ್ಮೆನ್ಸ್ಗೆ, ಅದು ಇಂದಿನ ಪ್ರಸ್ತುತಿಗೆ ಎಷ್ಟು ಅಂಕಗಳು ಸಿಗ್ತದೆ ಅಂತ ಸಹ ಗೊತ್ತಾಗ್ತದೆ. ಸೊ ಯಾರಲ್ಲಿ ಮೊದಲಿಗೆ ಕೇಳುವ? ಯಾರು ಸಾಗ್ಬೋದು. ಓಕೆ, ಸುಮಂಗಲ ಮ್ಯಾಮ್, ಶ್ರೀಕರಿಯ ಇಂದಿನ ಪರ್ಫಾರ್ಮೆನ್ಸ್ಗೆ ನೀವು ಕೊಡ್ತಾ ಇರುವ ಮಾರ್ಕ್ಸ್ 6.5. ಓಕೆ, 6.5 ಸಿಕ್ಕಿದೆ. ಎಸ್, ಪ್ರಮೋದ್ ಸರ್ 6.5. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೋಹಿಣಿ ಮ್ಯಾಮ್, ಶ್ರೀಕರಿಯದು ಗುಟ್ಟಿನ ಮಾತು. ಇದು ಮನೆಯಲ್ಲಿ ಅಮ್ಮನ ಹತ್ರ ಯಾರು ಸಿಟ್ಟೆ ಬರುದಿಲ್ವಾ? ಬರ್ತದೆಯಾ ಗೊತ್ತೇ ಆಗುದಿಲ್ಲ. ಅದೇ ಕಾಮ್ನೆಸ್ ಫೇಸು. ಅದಕ್ಕೆ ಹೇಳಿದ್ರು ಹಸಿವಾಗುವಾಗೆಲ್ಲ ಅಮ್ಮನಲ್ಲಿ ಸಿಟ್ಟು ಬರುದಿಲ್ವಾ ಅಂತ ಹೇಳಿ. ಬರ್ತದೆ. ಇವತ್ತಿನ ಪ್ರಸ್ತುತಿಗೆ ಮಾರ್ಕು ನನ್ನ ಸೈಡಿಂದ 7. ಸೊ 6.5, 6.5 ಆ್ಯಂಡ್ 7 ಮಾರ್ಕ್ಸ್ ಸಿಕ್ಕಿದೆ. ಹೇಗೆ ಅನ್ನಿಸ್ತಾ ಇದೆ? ಒಳ್ಳೆಯ ಸ್ಕೋರ್ಸೇ. ನಾನು ಅವರು ಹೇಳಿದ ಎಲ್ಲ ಕರೆಕ್ಷನ್ಸ ಅಳವಡಿಸಿಕೊಂಡು ಮುಂದಿನ ಸಾರಿ ಇನ್ನಷ್ಟು ಜಾಸ್ತಿ ಪ್ರಯತ್ನ ಮಾಡಿ ಬರುತ್ತೆ. ಸೊ ನಮ್ಮ ಜಡ್ಜಸ್ ಮತ್ತು ನಮ್ಮೆಲ್ಲರಿಗೆ ಸಹ ನಿಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೆಕ್ಸ್ಟ್ ಟೈಮ್ 10 ಆಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಸಂಚಿಕೆಯ 2 ಪರ್ಫಾರ್ಮೆನ್ಸಸ್ಗಳನ್ನು ನಾವೀಗಾಗಲೇ ನೋಡಿ ಆಗಿದೆ. ಮತ್ತೆರಡು ಪರ್ಫಾರ್ಮೆನ್ಸಸ್ಗಳನ್ನು ನಾವೀಗ ನೋಡಲಿಕ್ಕೆ ಇದ್ದೇವೆ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ.
ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ಇದೀಗ ಮುಂದಿನ ಕಂಟೆಸ್ಟೆಂಟ್ ಯಾವ ದೇವರ ನಾಮದ ಜೊತೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಅಂತ ನೋಡುವ ಹೊತ್ತು. ಸೊ ಲೆಟ್ಸ್ ವೆಲ್ಕಮ್ ಅವರ್ ನೆಕ್ಸ್ಟ್ ಕಂಟೆಸ್ಟೆಂಟ್. ನಮ್ಮ ಈ ಸಂಚಿಕೆಯ ಮುಂದಿನ ಸ್ಪರ್ಧಿ ಪ್ರಕೃತಿ ಪಿ ಮಾರೂರ್. ನಿಮಗೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ. ಓಕೆ, ಸೊ ಇಂದಿನ ಸುತ್ತಿನಲ್ಲಿ ನಿಮಗೆ ಸಿಕ್ಕಿರುವಂತಹ ಕಾನ್ಸೆಪ್ಟ್ ದೇವರ ನಾಮ. ಯಾವ ದೇವರ ನಾಮವನ್ನು ಮಾಡ್ತಿದ್ದೀರಿ, ಯಾಕೆ ಅದನ್ನು ಆಯ್ಕೆ ಮಾಡಿಕೊಂಡ್ರಿ, ಮತ್ತು ಆ ದೇವರ ನಾಮದ ಬಗ್ಗೆ ನಮಗೆ ತಿಳಿಬೇಕಾಗಿರುವ ಅಂಶಗಳು? ನನ್ನ ಗುರುಗಳ ನಿರ್ದೇಶನದಂತೆ ಇಂದು ನಾನು ಪ್ರಸ್ತುತಪಡಿಸುತ್ತಿರುವಂತಹ ದೇವರ ನಾಮ ಸುಲಭದಿ ಒದಗದು ಹರಿಕರುಣೆ. ರಾಗ ರಾಗಮಾಲಿಕೆ. ಆದಿತಾಳ. ರಚನೆ ಶ್ರೀ ಡಿ.ವಿ. ಪ್ರಸನ್ನಕುಮಾರ್. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಸೊ ಆಲ್ ದ ವೆರಿ ಬೆಸ್ಟ್. ಸುಲಭದಿ ಒದಗದು ಹರಿಕರುಣೆ, ಸುಲಭದಿ ಒದಗದು ಹರಿಕರುಣೆ ಜಗದಿ, ಸುಲಭದಿ ಒದಗದು ಹರಿಕರುಣೆ ಜಗದಿ. ನಿಜ ಮನದಿ ಭಜಿಸೆ ಬಳಿ ಬರುವ ಮುದರಿ, ಸುಲಭದಿ ಒದಗದು ಹರಿಕರುಣೆ ಜಗದಿ. ನಿಜ ಮನದಿ ಭಜಿಸೆ ಬಳಿ ಬರುವ ಮುದರಿ, ಸುಲಭದಿ ಒದಗದು ಹರಿಕರುಣೆ. ಹರಿ ಎಲುದಿಸುತ್ತಲೇ ಗಿರಿಯ ಧರಿಸುತ್ತಲೇ ಅಸುರರ ಸದೆಯೂತ ನೃಪದಯ ಸಲಗಿದೆ, ಸೆರೆಯಲುದಿಸುತ್ತಲೇ ಗಿರಿಯ ಧರಿಸುತ್ತಲೇ ಅಸುರರ ಸದೆಯುತ ದ್ರೌಪದಯ ಸಲಗಿದೆ. ಕೃಷ್ಣ 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 ಆನಂದ ಗನುಂದದ ಗನುಂದನ ಗನುಂದದ ಗನುಂದ ನೂಂದದ ಗನುಂದದ ಗನುಂದ ನೂಂದ 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 ಆಗ ಗನುಂದದ ಗನುಂದದ ಅಸುರರ ಸದೆಯುತ ದ್ರೌಪದಯ ಸಲಗಿದೆ. ಕರುಮದ ತಿಳಿವನು ಜಗಕ್ಕೆ ತಿಳಿಸುತ್ತಲಿ, ಸಲಹುವ ಮನವಿಡು ಹರಿಚರಣದಲ್ಲಿ. ಕರುಮದ ತಿಳುವನು ಜಗಕ್ಕೆ ತಿಳಿಸುತ್ತಲಿ, ಸಲಹುವ ಮನವಿಡು ಹರಿಚರಣದಲ್ಲಿ. ಸುಲಭದಿ ಒದಗದು ಹರಿಕರುಣೆ ಜಗದಿ, ನಿಜ ಮನದಿ ಭಜಿಸೆ ಬಳಿ ಬರುವ ಮುದದಿ. ಸುಲಭದಿ ಒದಗದು ಹರಿಕರುಣೆ, ಸುಲಭದಿ ಒದಗದು ಹರಿಕರುಣೆ, ಸುಲಭದಿ ಒದಗದು ಹರಿಕರುಣೆ. ಹರಿ ಹರಿ ಹರಿ. ಪ್ರಕೃತಿ,
ನೀವು ಒಂದು ಗೂಸ್ ಬಂಪ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನಿಮ್ಮ ಪರ್ಫಾರ್ಮೆನ್ಸ್. ಇನ್ನು ಜಡ್ಜಸ್ ಹೇಗೆ ಎಂಜಾಯ್ ಮಾಡಿದ್ರು, ಅವರೇನು ಹೇಳ್ತಾರೆ, ಅವರ ಕಮೆಂಟ್ಸ್ ಏನು ಕೇಳ್ಕೊಂಡು ಬರೋಣ. ರೋಹಿಣಿ ಮ್ಯಾಮ್, ಹೇಗೆ ಅನ್ನಿಸ್ತು ಪ್ರಕೃತಿಯ ಪರ್ಫಾರ್ಮೆನ್ಸ್? ಪ್ರಕೃತಿಯೇ ಹೇಳಬೇಕು. ಪ್ರಕೃತಿಗೆ ಹೇಗೆ ಅನಿಸಿತು ಇವತ್ತು ದೇವರ ನಾಮ ಸುತ್ತಿನಲ್ಲಿ? ಖುಷಿ ಆಯ್ತು. ಹೇಗೆ ಮಾಡಿದ್ದೀನಿ? ನಿನಗೆ ಸ್ಯಾಟಿಸ್ಫೈ ಉಂಟಾ ಮಾಡಿದ್ದು ಇವತ್ತು? ಉಂಟು. ಚೆನ್ನಾಗಿ ಆಗಿದೆ. ಮೊದಲ ಒಂದು ಸಂಚಿಕೆಯಲ್ಲಿ ಸುಮಂಗಲಕ್ಕ ಹೇಳಿದ್ರು, ದೇವರ ನಾಮ ಅಂತ ಹೇಳಿದ ತಕ್ಷಣ ದಾಸರೇ ಬರೆದದ್ದಾಗಬೇಕಿಲ್ಲ. ಇತ್ತೀಚೆಗೆ ಕೂಡ ದೇವರ ನಾಮವನ್ನು ರಚನೆ ಮಾಡಿದ ರಚನಾಕಾರರು ತುಂಬಾ ಇದ್ದಾರೆ. ಆ ದೇವರ ನಾಮದಲ್ಲಿ ಭಕ್ತಿಯ ಪಕ್ವತೆ, ಅಂದ್ರೆ ಭಕ್ತಿ ಅಲ್ಲಿ ಎದ್ದು ಕಾಣಬೇಕು ಅಂತೇಳಿ ದ್ರೌಪದಿಯ ವಸ್ತ್ರಾಪರಣದ ಒಂದು ಸಂಚಾರಿ ಮಾಡಿದ್ರಿ, ಚೆನ್ನಾಗಿತ್ತು ಅದು. ಮತ್ತೆ ಓವರ್ ಆಲ್ ದೇವರ ನಾಮ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದೀರಿ, ಖುಷಿ ಆಯ್ತು. ನಂದು ಒಂದು ಸಣ್ಣ ಒಂದು ಸಲಹೆ ನಿಮಗೆ, ವೈಯಕ್ತಿಕವಾಗಿ ನಿಮಗೆ ಹೇಳ್ತಾ ಇರೋದು, ಈ ಕೊರಿಯೋಗ್ರಫಿ ಮೇಲೆ ಅಲ್ಲ. ನೀವು ಆ ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಕೃಷ್ಣನ ಮೊರೆ ಹೋಗ್ತಾಳೆ ದ್ರೌಪದಿ, ತನ್ನನ್ನೇ ತಾನು ಎಲ್ಲವೂ ಕೃಷ್ಣನಿಗೆ ಬಿಟ್ಬಿಡ್ತಾಳೆ, ಇನ್ನು ನೀನೇ ನನ್ನ ನೋಡಿಕೊಳ್ಳುದು, ನಾನೇನು ಈಗ ಮಾಡೋದಿಲ್ಲ ಅಂತ. ಅವಳ ಅಲ್ಲಿ ಕೃಷ್ಣಾರ್ಪಣ ಅಂದ್ರೆ ಕೃಷ್ಣನಿಗೆ ನೀನೇ ಸಲಹಬೇಕು ಬಂದು ಅಂತ ಹೇಳ್ತಾಳೆ. ಅಲ್ಲಿ ನೀವು ಅದು ಸ್ವಲ್ಪ ಬಾಯಿ ಓಪನ್ ಮಾಡಿದ್ದಲ್ಲ, ತಪ್ಪು ಖಂಡಿತ ಅಲ್ಲ, ಅದು ಮಾಡಬಹುದು, ಅದರಲ್ಲಿ ಏನು ತಪ್ಪಲ್ಲ. ನಾನು ನಿಮಗೆ ವೈಯಕ್ತಿಕವಾಗಿ ಯಾಕೆ ಹೇಳಿದಂದ್ರೆ, ಅದನ್ನ ನೀನು ಕಣ್ಣಲ್ಲಿ ತಕೊಂಡು ಬಂದ್ರೆ ಇನ್ನೂ ಚಂದವಾಗಿ ಬರ್ತದೆ ಅಂತೇಳಿ. ಮಾಡಿದ್ರಲ್ಲಿ ತಪ್ಪು ಹುಡುಕಿದ್ದಲ್ಲ, ಮಾಡಿದ್ದು ಸರಿಯೇ. ನಾನು ನಿಮಗೆ ಹೇಳ್ತಾ ಇರೋದು, ಅದನ್ನು ಕಣ್ಣಲ್ಲಿ ತಕೊಂಡು ಬನ್ನಿ. ಇನ್ನೂ ಕೂಡ ಬಾಯಿ ಓಪನ್ ಮಾಡದೆ ಮುಂದಿನ ಸಲ ಯಾವ್ದಾದ್ರು ಬೇರೆ ನೀವು ಸಾಹಿತ್ಯಕ್ಕೆ ಅಭಿನಯ ಮಾಡುವಾಗ ಆದಷ್ಟು ಅದನ್ನು ಕಣ್ಣಲ್ಲಿ ತಕೊಂಡು ಬಂದ್ರೆ ಇನ್ನೂ ಎದ್ದು ಕಾಣ್ತದೆ. ಎದ್ದು ಕಂಡಿದೆ, ಚೆನ್ನಾಗಿ ಆಗಿದೆ ಇವತ್ತಿದ್ದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಕೊಟ್ಟ ಸಜೆಷನ್ನಿಂದ ನಮ್ಮ ಪರ್ಫಾರ್ಮೆನ್ಸ್ ಇನ್ನೂ ಮುಂದೆ ಬೆಟರ್ ಆಗಲಿ. ಎಸ್, ಪ್ರಮೋದ್ ಸರ್. ನಮಸ್ತೆ. ನಮಸ್ತೆ ಸರ್. ಬಹುಶಃ ಈ ಸಲದ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡಬೇಕು, ಇವತ್ತು ಗೆಲ್ಲೇಬೇಕೆಂಬುದು ಬಂದಿದ್ದಾಳೆ, ಆ ರೀತಿ ರೆಡಿಯಾಗಿ ಬಂದಿದ್ದಾಳೆ. ನೀನು ಸುಲಭದಿ ಒದಗದು ಹರಿಕರುಣೆ, ಇದು ಚೆನ್ನಾಗಿ ಪ್ರೆಸೆಂಟೇಷನ್ ಚೆನ್ನಾಗಿ ಎಲ್ಲವೂ ಚೆನ್ನಾಗಿ ನಿಭಾಯಿಸಿದೆ. ಒಳ್ಳೆಯ ಕಲಾವಿದೆ ಕೂಡ ನೀವು ಕೂಡ, ನಾನು ನೋಡಿದ ಪ್ರಕಾರ. ಆದರೆ ರೋಹಿಣಿ ಮ್ಯಾಮ್ ಹೇಳಿದ ಹಾಗೆ ಆ ಸಾರಿ, ದ್ರೌಪದಿ ಸಾರಿ ಹೇಳೋ ಸಂದರ್ಭದಲ್ಲಿ ನೀನು ಏನು ಮಾಡಿದೆ ಅಂದರೆ ವಾಕ್ಚಾತುರ್ಯ ಯೂಸ್ ಮಾಡಿದೆ. ಕೃಷ್ಣ ಕೃಷ್ಣ ಅಂತ ಕರೀರಿ, ಹೌದಾ? ಅದು ಅಲ್ಲಿ ಆಭಾಸ ಕಟ್ಟೆ, ಅದು ಆಭಾಸ ಕಾಣುವಂತಿದೆ. ಅಲ್ಲಿ ಬೇಡ, ಅಲ್ಲಿ ಅದು ಬೊಬ್ಬೆಗುಡಿ ಬಂದದ್ದು ಬೇಡ. ಅಲ್ಲಿ ಏನು ಭರತನಾಟ್ಯ ಚೌಕಟ್ಟಲ್ಲಿ ಇರಬೇಕು. ನೀವೆಲ್ಲವನ್ನು ಭರತನಾಟ್ಯ ಚೌಕಟ್ಟಲ್ಲೇ ಪ್ರದರ್ಶನ ಮಾಡಿ ಅಲ್ಲಿ ಸ್ವಲ್ಪ ಫಾರ್ಮಿಂಗು ಸ್ವಲ್ಪ ಹೊರಗಿದೆ. ಅದು ಏನಾಯ್ತು, ನೀನು ಅದ್ರಲ್ಲಿ ಇನ್ವಾಲ್ವ್ ಆಗಿ ಈ ಏನಾಗ್ತದೆ, ನಾವು ತುಂಬಾ ಇನ್ವಾಲ್ವ್ ಆದಾಗ ಸುಮ್ಮನೆ ಹಾಗೆ ಆಗ್ತದೆ. ನಮ್ಮನ್ನ ನಾವು ಕಂಟ್ರೋಲಿಗೆ ತಗೊಳ್ಳದೆ ನಾವು ಓವರ್ ಆಗಿ ಬಿಡ್ತೇವೆ ಅವ್ರಿಗೆ. ಆ ಒಂದು ಮಾತಲ್ಲಿ ಕಂಡದ್ದು ನನಗೆ. ಓವರ್ ಆಲ್ ಯು ಆರ್ ದ ಗುಡ್ ಪರ್ಫಾರ್ಮರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸುಮಂಗಲ ಮ್ಯಾಮ್. ತುಂಬಾ ಚೆನ್ನಾದ ಪ್ರಸ್ತುತಿಯನ್ನು ನಮ್ಮ ಪ್ರಕೃತಿ ನೀಡಿದ್ದಾರೆ. ನಮಸ್ಕಾರ ಪ್ರಕೃತಿ. ನಮಸ್ತೆ ಮ್ಯಾಮ್. ಖುಷಿ ಆಯ್ತು. ನನಗೆ ಬಹಳ ಸಂತೋಷ ಕೊಟ್ಟ ವಿಚಾರ ಏನು ಅಂತ ಹೇಳಿದ್ರೆ, ಪಕ್ಕಾ ಭರತನಾಟ್ಯದ ಪ್ರಸ್ತುತಿಯನ್ನೇ ನೀವಿಲ್ಲಿ ಕೊಟ್ಟದು ಮತ್ತು ಅದಕ್ಕೆ ಬೇಕಾದಂತಹ ಧ್ವನಿಮುದ್ರಣ. ಈ ಧ್ವನಿಮುದ್ರಣ ಅನ್ನೋದು ಫುಲ್ ಪ್ಯಾಕೇಜ್ ಅಂತ ಹೇಳಿದ್ರು ತಪ್ಪದು. ಇದರಲ್ಲಿ ಸಾಹಿತ್ಯ ಇತ್ತು, ಭಾವಕ್ಕೆ ಅವಕಾಶ ಇತ್ತು, ನಟುವಾಂಗಂ ಇತ್ತು, ಸಂಚಾರಿಗೆ ಅವಕಾಶ ಇತ್ತು, ಸಾಹಿತ್ಯದಲ್ಲಿ ಭಕ್ತಿಯನ್ನು ತೆರೆದಿಡುವಂತಹ ಸಾಧ್ಯತೆಗಳು ಇತ್ತು. ಅದೆಲ್ಲವನ್ನು ಆ ಕವಿ ಮತ್ತು ಏನು ಧ್ವನಿಮುದ್ರಣ ಉಂಟಲ್ವಾ, ಅದೇ 50% ನಿಮಗೆ ಒದಗಿಸಿಕೊಟ್ಟಿದೆ. ಉಳಿದ 50 ಶ್ರಮ ನಿಮ್ಮದು ಬೇಕು. ಹಾಗೆ ಅಂತ ಹೇಳಿ ನಿಮ್ಮ ಶ್ರಮ 50 ಅಂತಲ್ಲ, ಆ ಸಾಹಿತ್ಯವನ್ನ ಅರಗಿಸಿಕೊಂಡು ನೀವು ಕೊಡ್ಬೇಕಾದಂತಹ ಒಂದು ಶಕ್ತಿ ಕೂಡ ನಿಮಗೆ ಬೇಕಲ್ವಾ. ಇದನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದ್ದೀರಿ. ತುಂಬಾ ಖುಷಿ ಕೊಟ್ಟಿತ್ತು ನನಗೆ ನಿಮ್ಮ ರಂಗ ಪ್ರಸ್ತುತಿ. ಮತ್ತೆ ಉಳಿದಂತೆ ಅವರು ಹೇಳಿದ ವಿಚಾರಕ್ಕೆ ನನ್ನದು ಸಹಮತ ಇದೆ. ಮುಂದೆಯೂ ಬಹಳ ಒಳ್ಳೆಯ ರಂಗ ಪ್ರಸ್ತುತಿಯನ್ನು ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದೇನೆ. ಶುಭವಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ಕೇಳಿದ್ರಿ, ಹೇಗೆ ಅನ್ನಿಸ್ತಾ ಇದೆ? ಎಲ್ಲ 3 ಜನ ಜಡ್ಜಸ್ ಸೇರಿ ಕೊಟ್ಟಂತಹ ಕಿವಿ ಮಾತನ್ನು ಖಂಡಿತವಾಗಿಯೂ ನಾನು ಇನ್ನು ಮುಂದೆ ಪಾಲಿಸಲೇಬೇಕು. ಖುಷಿ ಆಯಿತು. ಥ್ಯಾಂಕ್ ಯು. ಸೊ ನಿಮ್ಮ ಈ ಪ್ರದರ್ಶನಕ್ಕೆ ನಮ್ಮ ಜಡ್ಜಸ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನೋಡುವ. ಸುಮಂಗಲ ಮ್ಯಾಮ್. ಇಂದಿನ ಪ್ರಸ್ತುತಿಗೆ ಅಲ್ಲ, ಇನ್ನೂ ಇದು ಭಾವ ಕಣ್ಣಲ್ಲಿ ಬರ್ಬೇಕು ಹೇಳುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಟೋಟಲ್ ಪ್ಯಾಕೇಜ್
ಇದಕ್ಕೆ ಇಂದಿನ ಅಂಕಗಳು 8.5. ಥ್ಯಾಂಕ್ ಯು ಮ್ಯಾಮ್. ಸೊ ನಿಮ್ಮ ಇಂದಿನ ಪರ್ಫಾರ್ಮೆನ್ಸಿಗೆ ಎಲ್ಲ ಟೋಟಲ್ ಪ್ಯಾಕೇಜ್ ಮ್ಯಾಮ್ ಹೇಳಿದ ಹಾಗೆ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಬರ್ತದೆ, ಸಂಗೀತ ಎಲ್ಲವೂ ಸೇರಿ ನಿಮಗೆ ಒಳ್ಳೆಯ ಅಂಕವನ್ನು ಮ್ಯಾಮ್ ಕೊಟ್ಟಿದ್ದಾರೆ. ಸೊ ಪ್ರಮೋದ್ ಸರ್. ಪ್ರಕೃತಿ ಸರ್ ಎಷ್ಟು ಬೇಕು ಮಾತು ನೀವೇ ಹೇಳ್ಬೇಕು. ಕೇಳಬೇಕು ಸರ್. ಸುಲಭದಿ ಒದಗದು ಹರಿಕರು ಸುಲಭದಿ ಒದಗದು ಅಂಕಗಳ ಅಂಕಗಳ ಕರುಣೆ. ಪ್ರಕೃತಿ ನಟನಂ 9 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಪ್ರಮೋದ್ ಸರ್ ಕೊಡ್ತಾ ಇದ್ದಾರೆ 9 ಅಂಕ. ಸೊ ಓಕೆ, ರೋಹಿಣಿ ಮ್ಯಾಮ್ ಸಹ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನೋಡಿ ಮತ್ತೆ ಮಾತಾಡುವ. ರೋಹಿಣಿ ಮ್ಯಾಮ್. ನನ್ನ ಅಂಕ ಇವತ್ತು ನಿಮಗೆ ತುಂಬ ಆಪ್ಷನ್ಸ್ ಇದೆ ಎದುರು. ಸುಟ್ಟು ನೀವೇ ತಗೊಂಡ್ರೆ ಎಲ್ಲ ಕೊಡುದಾ? ಎಷ್ಟು ಆಲೋಚನೆ ಮಾಡ್ತಾರೆ. ನಾನಾಗಿದ್ರೆ 0.1 ಸೆಕೆಂಡ್ 10 ಅಂತ ಕೇಳ್ತಿದ್ದೆ. ಚಾನ್ಸ್ ಇರುವಾಗ ಕೇಳಬೇಕು. ಯಾವ್ದಾಗ್ಬೋದು ಇದು? ಯಾವ ನಂಬರ್ ಆದಿತ್ತು? ಎಲ್ಲ ಸೇರಿಸಿ ಕೊಡುದಾ? ಬೇಡ ಅವರಿಗೆ. ಬೇಡ. ಇವತ್ತಿನ ನಿಮ್ಮ ಪರ್ಫಾರ್ಮೆನ್ಸ್ಗೆ ನನ್ನ ಕಡೆಯಿಂದ 9 ಪಾಯಿಂಟ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ 8.5 9 ಒಳ್ಳೆಯ ಅಂಕಗಳು ಸಿಕ್ಕಿದೆ ನಿಮಗೆ. ಹೇಗೆ ಅನ್ನಿಸ್ತಾ ಇದೆ ಅಂಕಗಳ ಬಗ್ಗೆ, ನಿಮ್ಮ ಪ್ರಸ್ತುತಿಯ ಬಗ್ಗೆ? ತುಂಬ ಖುಷಿ ಆಗ್ತಾ ಉಂಟು. ಮುಂದೆ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನಷ್ಟು ಒಳ್ಳೆ ಪ್ರಸ್ತುತಿಯನ್ನು ಖಂಡಿತವಾಗಿ ನೀಡ್ತೇನೆ ಅಂತ ನಿರೀಕ್ಷೆ ಇದೆ. ಇನ್ನೂ ಮುಂದಕ್ಕೆ ನೀವು ತಯಾರಾಗಿ ಬರ್ತೀರಿ. ಇನ್ನೂ ಹೆಚ್ಚಿನ ಅಂಕಗಳನ್ನು ಅಲ್ಲಿರೋದನ್ನು ಸ್ವಲ್ಪ ಬಾಕಿ ಇರೋದು ಅದಷ್ಟನ್ನು ಬಾಚಿಕೊಂಡು ಬಿಡಿ ಮುಂದಿನ ಸಲ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಈ ಸಂಚಿಕೆಯ ಮುಂದಿನ ಸ್ಪರ್ಧಿ ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತ ಮಾಡೋಣ ಶ್ರೇಯಾ ಫ್ರಮ್ ಉಡುಪಿ. ನಮಸ್ತೆ. ನಮಸ್ತೆ. ಈ ಒಂದು ಸುತ್ತಿನಲ್ಲಿ ದೇವರ ನಾಮವನ್ನು ನೀವು ಪ್ರದರ್ಶನ ಮಾಡಬೇಕು. ಸೊ ಯಾವ ದೇವರ ನಾಮ ಮಾಡ್ತಾ ಇದ್ದೀರಿ, ಯಾಕೆ ಅದನ್ನು ಆಯ್ಕೆ ಮಾಡಿಕೊಂಡ್ರಿ ಮತ್ತು ಅದರ ಅಂಶಗಳು ನಮಗೆ? ನಾನು ವಾದಿರಾಜರು ರಚಿಸಿದ ಕುಣಿದಾಡೋರಂಗ ಅಂತ ದೇವರ ನಾಮ ಮಾಡ್ತಿದ್ದೇನೆ. ರಾಗ ಕರ್ಣರಂಜನಿ, ತಾಳ ಆದಿತಾಳ. ನಿಮ್ಮ ಪ್ರದರ್ಶನವನ್ನು ನೋಡಲಿಕ್ಕೆ ಈ ವೇದಿಕೆ ಕೂಡ ಈಗ ಸಿದ್ಧವಾಗಿದೆ. ಒಳ್ಳೆಯದಾಗಲಿ. ನಲಿದಾಡೋ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ರಾಗ ನಲಿದಾಡೋ ರಕ್ಕಸನಾದ ಶಕಟಾಸುರನ ಸೊಕ್ಕ ಮುರಿದು ಬಂಡಿಯ ನೋರೆದು ರಕ್ಕಸನಾದ ಶಕಟಾಸುರ ರಕ್ಕಸನಾದ ಶಕಟಾಸುರನ
ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ತುಳಿದು ನಾಟ್ಯವ ನಾಡೆನಾಗ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ಬಲಿಯ ಮೆಟ್ಟಿ ಕಾಳಿಂಗನ ಫಣಿಯಲಿ ತುಳಿದು ನಾಟ್ಯವನಾಡಿದಾಗ ಚೆಲುವ ಶ್ರೀ ಹಯವದನ ನಮ್ಮ ಗಲುಗಲುಗೆ ಜೇದಿಮಿದಿಮಿರನುದ ಚೆಲುವ ಶ್ರೀ ಹಯವದನ ನಮ್ಮ ಗಲುಗಲುಗೆ ಜೇ ಗಲುಗಲುರೆನುದ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ಕೂಲ್ದನದ ಸರಳಿ ನಲಿದಾಡೋ ಮಾಣಿಕದ ಹರಳೆ ಕುಣಿದಾಡೋ ರಾಗ ನಲಿದಾಡೋ ನೀ ಕುಣಿದಾಡೋ ರಾಗ ನಲಿದಾಡೋ ಶ್ರೇಯಾ, ಒಂದು ಅದ್ಭುತವಾದ ಪ್ರದರ್ಶನವನ್ನು ಈ ವೇದಿಕೆಯಲ್ಲಿ ನೀವು ಕೊಟ್ಟಿದ್ದೀರಿ. ಬಟ್ ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರದರ್ಶನದ ಬಗ್ಗೆ ನಮ್ಮ ಜಡ್ಜಸ್ ತಿಳಿಸ್ತಾರೆ. ರೋಹಿಣಿ ಮ್ಯಾಮ್, ಶ್ರೇಯಾ ಅವರ ಪ್ರಸ್ತುತಿಯ ಬಗ್ಗೆ ನಿಮ್ಮ ಒಪಿನಿಯನ್. ನಮಸ್ತೆ ಶ್ರೇಯಾ. ನಮಸ್ತೆ. ಉಡುಪಿಯಿಂದ ಬಂದಿದ್ದೀರಿ ಅಲ್ವಾ? ಉಡುಪಿಯಿಂದ ಕೃಷ್ಣನ್ ಕರ್ಕೊಂಡು ಬಂದ್ರಿ ಮಂಗಳೂರಿಗೆ ಕುಣಿದಾಡುತ್ತ. ಪ್ರಸ್ತುತಿ ಚೆನ್ನಾಗಿತ್ತು. ಅಡವುಗಳು, ಕೆಲವೊಂದು ಕಡೆ ಅಂಗಶುದ್ಧತೆ ಎಲ್ಲ ಚೆನ್ನಾಗಿತ್ತು. ಆದ್ರೆ ಇವತ್ತು ನಮ್ಮ ಈ ಸುತ್ತಿನ ಕಾನ್ಸೆಪ್ಟ್ ದೇವರ ನಾಮ. ದೇವರ ನಾಮದಲ್ಲಿ ನಾವು ಅಭಿನಯಕ್ಕೆ ಜಾಸ್ತಿ ಒತ್ತು ಕೊಡ್ತೇವೆ. ಅಭಿನಯ ಇತ್ತು, ಸಂಚಾರಿಗಳನ್ನು ಸಹ ನೀವು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದೀರಿ. ಆದ್ರೆ ನನಗೆ ಸ್ವಲ್ಪ ಭಾವ ಸ್ವಲ್ಪ ಕಮ್ಮಿ ಆಯ್ತು ಏನೋ ಅಂತ ಅನಿಸಿತು. ಅಂದ್ರೆ ನಾವೊಂದು ಅಭಿನಯ ಮಾಡುವಾಗ ಫಸ್ಟ್ ನಾವು ಅದನ್ನು ಫೀಲ್ ಮಾಡ್ಕೊಳ್ತೇವೆ. ಅಭಿನಯ ಮಾಡ್ಬೇಕು, ನಾವು ಫೀಲ್ ಮಾಡಿದ್ರೆ ನಮ್ಮಲ್ಲಿ ಭಾವ ಉತ್ಪತ್ತಿ ಆಗೋದಿಲ್ಲ. ನೋಡುವುದರಲ್ಲಿ ಕೂಡ ಅದು ಎಫೆಕ್ಟ್ ಆಗ್ಲೇಬೇಕು. ಅಲ್ಲಿ ಎಲ್ಲೋ ಸ್ವಲ್ಪ ಕೊರತೆ ಕಂಡಿತು ನನಗೆ ಅನಿಸಿತು. ಮುಂದಿನ ಬಾರಿ ಬರುವಾಗ ಅಭಿನಯದ ಕಡೆ ಸ್ವಲ್ಪ ಹೊತ್ತು ಕೊಡುಗೆ. ಮತ್ತೆ ನೀವು ಮಾಡುವಂತ ನೃತ್ಯ, ಫಿನಿಶಿಂಗ್ಸು, ಅಡವುಗಳು, ಚಾರಿಗಳು ಇರ್ಬೋದು, ಎಲ್ಲ ಚೆನ್ನಾಗಿತ್ತು, ಚಂದ ಉಂಟು. ಅದ್ರ ಜೊತೆ ಸ್ವಲ್ಪ ಅಭಿನಯ ಅನ್ನುವಂಥದ್ದು ಕೂಡ ಸ್ವಲ್ಪ ಪೂರಣವನ್ನ ಮಾಡಿಕೊಂಡ್ರೆ ಒಂದು ಫುಲ್ ಪ್ಯಾಕೇಜ್ ಆಗಿ ಬರ್ತದೆ ಅಂತ ನನ್ನ ಒಂದು ಅನಿಸಿಕೆ. ಮುಂದಿನ ಬಾರಿಗೆ ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ಮುಂದೆ ಪ್ರಮೋದ್ ಸರ್. ಶ್ರೇಯಾ, ನಮಸ್ತೆ. ಶ್ರೇಯಾ, ನೀನು ಸಾಹಿತ್ಯ ಇಟ್ಟು ಅದು ಏನು ನೀನು ಹಾಡುಗಾರಿಕೆ ತರುವುದು ಚೆನ್ನಾಗಿ ನಿಭಾಯಿಸಿ. ನೀನೊಂದು ಅದ್ಭುತ ಕಲಾವಿದ ಕೂಡ. ಒಳ್ಳೆ ಚೆನ್ನಾಗಿ ನಿನ್ನ ಪ್ರೆಸೆಂಟೇಷನ್ ಇಟ್ಟು ಅದೆಲ್ಲ ಚೆನ್ನಾಗಿ ನೋಡಿ ಬಂದರೆ. ಆದರೆ ಭರತನಾಟ್ಯದಲ್ಲಿ ದೃಷ್ಟಿಭೇದಗಳು ಉಂಟು. ಈ ಐಸ್ ಮೂಮೆಂಟ್ ಎಂದು ಮಾತಾಡ್ತಿಲ್ಲ ಅಷ್ಟೇ. ಅದು ಕಣ್ಣನ್ನು ನೀನು ಯೂಸ್ ಮಾಡಿದ್ರೆ ಇಲ್ಲದ್ರೆ ಇನ್ನೂ ಅದು ಗಿಫ್ಟ್ ಆಗ್ತಿತ್ತು ನಾ ಪರ್ಫಾರ್ಮೆನ್ಸ್ ಇವತ್ತು. ಅಷ್ಟೇ ಆದಂಥ ಸಣ್ಣ ಇದು. ಅದು ನೀನು ಇನ್ನೂ ವರ್ಕ್ ಮಾಡುವ
ಇನ್ನು ಒಳ್ಳೆ ಕಲಾವಿದ ಆಗ್ತೀನಿ. ಈ ಐಸ್ ಮೂಮೆಂಟ್ ಅಂತ ಸ್ವಲ್ಪ ವರ್ಕ್ ಮಾಡಿದ್ರೆ ಈ ಸಾಹಿತ್ಯಕ್ಕೆ ಇನ್ನೂ ಲಿಫ್ಟ್ ಆಗ್ತದೆ. ಇನ್ನು ಈ ಏನು ಕಂಪೋಸಿಷನ್ ಉಂಟು, ಈ ಏನು ಸಾಹಿತ್ಯ ಉಂಟು, ಏನು ಪರ್ಫಾರ್ಮ್ ಇನ್ನೂ ಅಡವ್ ಸೆಕ್ಷನ್ಸ್ ಎಲ್ಲ ಚೆನ್ನಾಗಿ, ಇನ್ನು ನೃತ್ಯ ಭಾಗ ಎಲ್ಲ ಉಂಟು, ಎಲ್ಲವೂ ಚೆನ್ನಾಗಿ ಮಾಡಿ ಬಂದಿದೆ. ಇನ್ನು ಡ್ರೆಸ್ ಕಾಸ್ಟ್ಯೂಮ್ ಇರ್ಬೋದು ಎಲ್ಲವೂ ಕೂಡ ಇವತ್ತು ಚೆನ್ನಾಗಿ ಮಾಡಿದೆ. ಆದರೆ ಐಸ್ ಮೂಮೆಂಟ್ಸ್ ಈ ದೃಷ್ಟಿಭೇದದಲ್ಲಿ ಏನುಂಟು ಈ ಭರತನಾಟ್ಯದಲ್ಲಿ ಅದನ್ನು ಯೂಸ್ ಮಾಡಬೇಕು. ನಾವು ಆ ಸಾಹಿತ್ಯಕ್ಕೆ ತಕ್ಕಾಗಿ ಯೂಸ್ ಮಾಡಲೇಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸುಮಂಗಲ ಮ್ಯಾಮ್. ನಮಸ್ತೆ ಶ್ರೇಯಾ. ನಮಸ್ತೆ ಮ್ಯಾಮ್. ತುಂಬಾ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಬಹಳ ನೀಟಾದ ಪ್ರಸ್ತುತಿಯನ್ನು ನೀವು ರಂಗದಲ್ಲಿ ನೀಡಿದ್ದೀರಿ. ಏನು ನಿಮ್ಮ ಧ್ವನಿ ಮುದ್ರಣದಲ್ಲಿ ಏನು ಸಾಹಿತ್ಯ ಇದೆಯೋ ಅದಕ್ಕೆ ತಕ್ಕದಾದ ಪ್ರಸ್ತುತಿಯನ್ನು ನೀವು ನೀಡಿದ್ದೀರಿ. ಆದರೆ ನಿಮ್ಮ ಪ್ರಸ್ತುತಿ ಇನ್ನಷ್ಟು ಚೆನ್ನಾಗಿ ಆಗ್ಬೇಕಾದ್ರೆ ಇಬ್ಬರು ಹೇಳಿದ ಅಂಶಗಳನ್ನ ನೀವು ಗಮನಿಸಬೇಕು. ವಿಷಯ ಅಭಿನಯಕ್ಕೆ ಏನು ಅಂತ ಹೇಳಿದ್ರೆ, ಥಿಯರಿಯಲ್ಲಿ ನೀವು ಏನೇನು ಕಲಿತೀರೋ ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ಅದನ್ನ ಅಳವಡಿಸಿಕೊಳ್ಳುವಂಥದ್ದಷ್ಟೇ ಇರೋದು. ಥಿಯರಿ ಅನ್ನೋದು ಥಿಯರಿಗೆ ಅಲ್ಲ, ಥಿಯರಿಗೂ ಪ್ರಾಕ್ಟಿಕಲ್ಗೂ ಸಂಬಂಧ ಇಲ್ಲ. ಥಿಯರಿಯ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಆದಾಗ ರಸಸಿದ್ಧಿ ಆಗ್ತದೆ, ವಿಷಯ ಅಷ್ಟೇ ಇರೋದು. ಮತ್ತೆ ನಿಮ್ಮ ಸಾಹಿತ್ಯದಲ್ಲಿ ಶಕಟಾಸುರ ಒಂದು ಅದೇ ಮಾಡಿದೆಯಲ್ಲ, ಒಮ್ಮೆ ಅದರದ್ದು ಏನು ಸಂಗತಿ ಹೇಳ್ಬೋದಾ? ಅದು ಕಂಸ ಶಕಟಾಸುರ ಎಂಬ ರಾಕ್ಷಸನನ್ನು ಕೃಷ್ಣನನ್ನು ಸಂಹರಿಸ್ಲಿಕ್ಕೆ ಕಳಿಸ್ತಾನೆ. ಅವ ಚಕ್ರದ ರೂಪದಲ್ಲಿ ಬರ್ತಾನೆ ಸಂಹರಿಸ್ಲಿಕ್ಕೆ. ಆಗ ಕೃಷ್ಣ ಇನ್ನು ಸಣ್ಣವನಿರ್ತಾನೆ, ಅವನನ್ನು ಸಂಹರಿಸ್ತಾನೆ. ಇಲ್ಲಿ ಶಕಟ ಅಂತ ಹೇಳಿದ್ರೆ ಬಂಡಿ ಅಂತ ಅರ್ಥ. ಶಕಟಾಸುರ ಅಂದ್ರೆ ಬಂಡಿ ರೂಪದ ರಾಕ್ಷಸ. ನಾನು ತಿಳ್ಕೊಂಡ ಕಥೆಯ ಪ್ರಕಾರ ಶೈಶವ ಮಗು, ಇನ್ನು ಕೃಷ್ಣ ಮಗು, ಆ ರಾಕ್ಷಸನನ್ನು ಕೇವಲ ಹೆಬ್ಬೆರಳಲ್ಲಿ ಮುಟ್ಟಿದಾಗಲೇ ಸಾಯ್ತಾನೆ ಅನ್ನುವುದನ್ನು ಕೇಳಿದೆ. ಅದಕ್ಕೆ ನನಗೆ ಸ್ವಲ್ಪ ಸಂದೇಹ ಬಂತದ್ದು, ಯಾವುದು ಬೇರೆ ಪುರಾಣದಿಂದ ಆರಿಸಿಕೊಂಡಿದ್ದೀರಾ ಏನಂತ ನನಗೆ ಅರ್ಥ ಆಗಲಿಲ್ಲ. ಅದೊಂದಷ್ಟೇ ಕ್ಲಾರಿಫೈ ಮಾಡಿದ್ದು. ಹೌದು, ಇದಂತೆ ಚೆನ್ನಾಗಿತ್ತು. ಮತ್ತು ಕಣ್ಣಿನಲ್ಲಿ ಭಾವ ಬರುವ ಪ್ರಯತ್ನ ಖಂಡಿತವಾಗಿಯೂ ನಿಮ್ಮ ಮುಂದಿನ ಸುತ್ತುಗಳಲ್ಲಿ ಬೇಕು. ಅದನ್ನು ನಾವು ನಿರೀಕ್ಷಿಸೋಣ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ ನಟನಂ ಈ ಒಂದು ಸ್ಪರ್ಧೆ ಕೇವಲ ಒಂದಷ್ಟು ಜನ ಸ್ಪರ್ಧಿಗಳು ಬರೋದು, ಪರ್ಫಾರ್ಮ್ ಮಾಡೋದು, ಪ್ರೈಸ್ ತಗೊಳ್ಳೋದು, ಹೋಗೋದು, ಇದಕ್ಕಿಂತ ಹೆಚ್ಚಿನ ವಿಷಯ ಇದು. ಯಾಕೆಂದರೆ ಇಲ್ಲಿ ನಮ್ಮ ಜಡ್ಜಸ್ ಹೇಳ್ತಾ ಇರುವ ಪಾಯಿಂಟ್ಸ್, ಈ ಶೇರ್ ಮಾಡ್ತಿರುವ ಪಾಯಿಂಟ್ಸ್, ಇದು ನಮಗೆ ಕೇವಲ 1 ಅಥವಾ 2 ಪ್ರದರ್ಶನಕ್ಕೆ ಅಲ್ಲ, ಲೈಫ್ ಲಾಂಗ್ ನಾವು ಕಲಾವಿದರಾಗಿ ನಾವು ಅದನ್ನು ತೆಗೆದುಕೊಂಡು ಹೋಗಬೇಕಾದಂತಹ ವಿಷಯಗಳನ್ನು ಅವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರೈಸ್ ಮುಖ್ಯ ಹೌದು, ಆದರೆ ಅದಕ್ಕಿಂತ ಹೆಚ್ಚಿನದೇನೋ ನಮಗೆ ಸಿಗ್ತಾ ಇದೆ. ಸೊ ಅದಕ್ಕೆ ಈ 3 ಜಡ್ಜಸ್ಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಅದರ ಜೊತೆ ನಿಮ್ಮ ಇಂದಿನ ಈ ಒಂದು ಪ್ರಸ್ತುತಿಗೆ ನಮ್ಮ ಜಡ್ಜಸ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳುವ. ನೀವೇ ಕೇಳ್ತೀರಾ? ಬೇಡ, ಯಾರ ಹತ್ರ ಫಸ್ಟ್ ಕೇಳುವ? ಯಾರ ಮಾರ್ಕ್ಸ್ಗೆ ಜಾಸ್ತಿ ನೀವು ಕಾಯ್ತಾ ಇದ್ದೀರಿ? ಎಲ್ಲರ ಮಾರ್ಕ್ಸ್ಗೂ ಕಾಯ್ತಾ ಇದ್ದೀರಿ. ಓಕೆ, ಸೊ ರೋಹಿಣಿ ಮ್ಯಾಮ್, ನೀವು ಮೊದಲು ಅವರಿಗೆ ಮಾರ್ಕ್ಸ್ ಕೊಡಿ. ಈಗ ಮಾರ್ಕ್ ಕೊಡ್ಬೇಕು ಅಂತಾದ್ರೆ ನನಗೊಂದು ಕೆಲಸ ಮಾಡ್ಬೇಕು ಶ್ರೇಯ. ಕುಣಿದಾಡೋ ಕೃಷ್ಣ ನಲಿದಾಡೋ ಮಾಡಿದ್ರಲ್ಲ, ಆ ಒಂದು ಸ್ಟೆಪ್ಸ್ ನೀವು ಮಾಡಿ ಶ್ವೇತನ ಕೈಯಿಂದ ಮಾಡಿಸ್ಬೇಕು. ಶ್ವೇತನಿಗೆ ಹೇಳಿ ಕೊಡ್ಬೇಕು, ಶ್ವೇತ ಮಾಡ್ಬೇಕು. ಹಾಗಿದ್ರೆ ಶ್ರೇಯನಿಗೆ ಮಾರ್ಕ್ ಇಲ್ಲದೆ ಮಾರ್ಕ್ ಕೊಡ್ತಿಲ್ಲ ನಾನು. ನಾ ಮಾಡುದಿಲ್ಲ, ಒಂದು ಸ್ಟೆಪ್ಸ್ ನಾ ಮಾಡುದಿಲ್ಲ. ಇಲ್ಲದಿದ್ರೆ ಅವ್ರು ಹೇಳಿದ್ರೆ ಮಾಡ್ಬೋದು. ಶ್ರೇಯನಿಗೆ ಮಾರ್ಕ್ ಇಲ್ಲ, ಮುಖದಲ್ಲಿ ಅಭಿನಯ ಆದ್ರೂ ಸಾಕು. ಓಕೆ, ಇಲ್ಲ ಶ್ರೇಯನಿಗೆ ಮಾರ್ಕ್ ಇಲ್ಲ ಅಲ್ಲ. ಓಕೆ ಓಕೆ, ನನ್ನಿಂದ ಪಾಪ ಮಾಡಿದ್ರೆ ಫುಲ್ ಕೊಡ್ಬೇಕು. ಎಲ್ಲ ಕೊಡ್ಬೇಕಾಗಿದ್ದೆಲ್ಲ ಅವ್ರು ಮುಡಿಸಿಕೊಂಡು ಹೋಗ್ಲಿ. ಓಕೆ, ಆಯ್ತು, ನೀವು ಹೇಗೆ ಹೇಳ್ತೀರೋ ಹಾಗೆ. ಸಾಕು, ಒಂದು ಸ್ಟೆಪ್ ಹೇಳಿದ್ದು 4 ಸ್ಟೆಪ್ ಆಯ್ತು. ಒಟ್ಟಿಗೆ ಮಾಡಬೇಕು ನನ್ನ ಜೊತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ರೇಯನಿಗೆ ಇಂದಿನ ಪ್ರಸ್ತುತಿಗೆ ನನ್ನ ಕಡೆಯಿಂದ 8 ಪಾಯಿಂಟ್ಸ್. ಸೊ ಪ್ರಮೋದ್ ಸರ್. ಶ್ರೇಯಾ, ನಿನಗೆ ಸಿಕ್ಕಿದ ಅಂಕ 8. ಸುಮಂಗಲ ಮ್ಯಾಮ್ 7. ಸೊ 8, 8 and 7
ಏನು ಹೇಳ್ತೀರಿ ಈ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡಿ? ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಬರುವಾಗ ಇನ್ನೂ ಇಂಪ್ರೂವ್ ಮಾಡಿ ತೋರಿಸ್ತೀನಿ. ಇಂಪ್ರೂವ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು. ಮುಂದೆ ಒಳ್ಳೆಯದಾಗಿ, ಆಲ್ ದಿ ಬೆಸ್ಟ್. ನಮ್ಮ ಈ ಸಂಚಿಕೆಯ ಅಷ್ಟು ಪರ್ಫಾರ್ಮೆನ್ಸಸ್ಗಳನ್ನು ನಾವು ನೋಡಿದ್ದೇವೆ. ಯಾರಾಗ್ತಾರೆ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಅಂದರೆ ಪರ್ಫಾರ್ಮರ್ ಆಫ್ ದ ವೀಕ್? ಇವರಿಗೆ ಬಟ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್ ಹಾಗೂ SG ಮಸಾಲೆಗಳು ಪುತ್ತೂರು ಹಾಗೂ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ದ ಸ್ವೀಟ್ ಪೀಪಲ್ ಇವರ ಕಡೆಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್ ಸಿಗ್ಲಿಕ್ಕಿದೆ. ಸೊ ಇದನ್ನು ಅನೌನ್ಸ್ ಮಾಡಲಿಕ್ಕೆ ನಾನು ಜಡ್ಜಸ್ಗಳನ್ನು ವೇದಿಕೆ ಮೇಲೆ ಕರಿತಾ ಇದ್ದೇನೆ. ಜಡ್ಜಸ್ ಪ್ಲೀಸ್ ವೇದಿಕೆಗೆ ಬನ್ನಿ. ಮತ್ತೊಮ್ಮೆ ನಿಮಗೆ ವೇದಿಕೆಗೆ ಸ್ವಾಗತ. ಸೊ ಈ ವಾರದ ಇಷ್ಟು 4 ಪರ್ಫಾರ್ಮೆನ್ಸಸ್ಗಳನ್ನು ನೋಡಿದ್ದೇವೆ. ನೀವು ನಿಮ್ಮ ಸಜೆಷನ್ ಸಹ ಕೊಟ್ಟಿದ್ದೀರಿ. ಸೊ ಇದರಲ್ಲಿ ಎಲ್ಲರೂ ಬೆಸ್ಟ್ ನೀವು ಹೇಳಿದ ಹಾಗೆ, ಪ್ರತಿ ಸಲ ಹೇಳುವ ಹಾಗೆ. ಬಟ್ ಯಾರು ಕಮ್ಮಿ ತಪ್ಪುಗಳನ್ನು ಮಾಡಿದ್ದೀರೋ ಅವರಿಗೆ ಈ ಎಲ್ಲ ಸ್ಪೆಷಲ್ ಗಿಫ್ಟ್ಗಳು ಹೋಗ್ತದೆ. ಸೊ ಯಾರಾಗ್ತಾರೆ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಮ್ಯಾಮ್? ಕಮ್ಮಿ ತಪ್ಪು ಜಾಸ್ತಿ ತಪ್ಪು ಅಂತೇಳಿ ಅಲ್ಲ, ಇವತ್ತು 4 ಮಂದಿಯಲ್ಲಿ ಯಾರು ಈ ಸಂಚಿಕೆಯಲ್ಲಿ ಉತ್ತಮ ಮಾಡಿದ್ದಾರೋ ಯಾರಿರ್ಬೋದು? ನಾನು, ಯಾಕಂದ್ರೆ ನಾನು ಶ್ವೇತಾ ಅದ್ಭುತವಾಗಿ ಇವತ್ತು ಮಾಡಿದ್ದಾಳೆ. ಕೊನೆಗೆ ಒಂದು 2 ಸ್ಟೆಪ್ಸ್ ಮಾಡಿ ಅದನ್ನು ಮತ್ತೆ ಕೊಡುವ. ಸರಿ, ಇವತ್ತು ಪರ್ಫಾರ್ಮರ್ ಆಫ್ ದ ವೀಕ್ ಪ್ರಕೃತಿ ಪಿ ಮಾರೂರು ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ. ಸೊ ನಿಮ್ಗೆ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತ. ನಿಮ್ಗೆ ಸಿಗ್ತಾ ಇದೆ ಭಟ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್ ಕಡೆಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಹಾಗೆ ನಿಮಗೆ ಸಿಗ್ತಾ ಇದೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ದ ಸ್ವೀಟ್ ಪೀಪಲ್ ಇವರ ಕಡೆಯಿಂದ ಸಹ ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಅಷ್ಟು ಮಾತ್ರ ಅಲ್ಲ, ನಿಮಗೆ ಸಿಗ್ತಾ ಇದೆ SG ಪ್ಯೂರ್ ಮಸಾಲೆಗಳು ಪುತ್ತೂರು ಇವರ ಕಡೆಯಿಂದಲೂ ವಿಶೇಷವಾದ ಗಿಫ್ಟ್ ಹ್ಯಾಂಪರ್. ಸೊ ಕಂಗ್ರ್ಯಾಚುಲೇಷನ್ಸ್ ಪ್ರಕೃತಿ. ಹೇಗೆ ಅನ್ನಿಸ್ತಾ ಇದೆ ಇಷ್ಟೆಲ್ಲ ಗಿಫ್ಟ್ ಹ್ಯಾಂಪರ್ಗಳನ್ನು ಹಿಡ್ಕೊಂಡು? ಏನು ಅನ್ನಿಸ್ತಾ ಇದೆ? ಆ ಗಿಫ್ಟ್ಗಳಕ್ಕಿಂತ ಜಾಸ್ತಿ ಇವತ್ತು ಈ 3 ಜಡ್ಜಸ್ಗಳು ನಿಮ್ಮನ್ನು ಬೆಸ್ಟ್ ಪರ್ಫಾರ್ಮರ್ ಅನ್ನೋ ಟೈಟಲ್ ಒಟ್ಟಿಗೆ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ನಿಮಗೆ ಹೇಗೆ ಅನ್ನಿಸ್ತದೆ ಅದರ ಬಗ್ಗೆ? ತುಂಬ ಖುಷಿ ಆಗ್ತಾ ಉಂಟು. ಮಾತು ಬರ್ತಿಲ್ಲ. ಹಿಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಮಾತು ಬರ್ತಾ ಇಲ್ವಾ, ಅಥವಾ ಖುಷಿ ಹೆಚ್ಚಾಯಿತು ಅಂತ ಮಾತು ಬರ್ತಾ ಇಲ್ವಾ? ಇಲ್ಲ, ಖುಷಿ ಆಗ್ತಾ ಉಂಟು. ಜೊತೆಗೆ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನು ಖಂಡಿತವಾಗಿಯೂ ನಾನು ಪಾಲಿಸ್ತೇನೆ. ಇನ್ನು ಮುಂದಕ್ಕೂ ಇದೇ ರೀತಿಯಾಗಿ ಪರ್ಫಾರ್ಮ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸೊ ಗಿಫ್ಟ್ ಹ್ಯಾಂಪರ್ಗಳ ಜೊತೆ ಜಡ್ಜಸ್ ಹೇಳಿದ ಕಿವಿ ಮಾತುಗಳನ್ನು ಕೂಡ ನೀವು ಇಲ್ಲಿಂದ ತಕೊಂಡು ಹೋಗ್ಲಿಕ್ಕೆ ಇದ್ದೀರಿ. ಸೊ ಆಲ್ ದ ವೆರಿ ಬೆಸ್ಟ್. ಡೈಜಿ ವರ್ಲ್ಡ್ ನಟನಂ ಇದರ ಇಂದಿನ ಸಂಚಿಕೆಯನ್ನ ನಾವಿದೀಗ ಮುಕ್ತಾಯ ಮಾಡ್ತಾ ಇದ್ದೇವೆ. ಮೇನ್ ಸ್ಪಾನ್ಸರ್ ಕರ್ನಾಟಕ ಬ್ಯಾಂಕ್, ಕೋಚ್ ಸ್ಪಾನ್ಸರ್ಡ್ ಬೈ ದಕ್ಷಿಣ್ ಟೀ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಭಟ್ ದ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲೆಗಳು ಪುತ್ತೂರು ಹಾಗೂ ಆದರ್ಶ್ ಕ್ಯಾಟರರ್ಸ್ ಬಂಟ್ವಾಳ. ಇನ್ನಷ್ಟು ದೇವರ ನಾಮಗಳನ್ನು ಇಟ್ಕೊಂಡು ಮುಂದಿನ ವಾರ ಮತ್ತಷ್ಟು ಸ್ಪರ್ಧಿಗಳ ಜೊತೆಗೆ ನಾವು ನಿಮ್ಮೆದುರು ಬರಲಿಕ್ಕಿದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. ಥ್ಯಾಂಕ್ ಯು. कीटजं धीं तकीटजं धीर